மலைக்கு பெரிபாடுது போயினார் கோட்டி சின்னையரின் தூது ಊರುದ ಜನಮಾನಿಲು ನನಯಾಪನಿಕ್ಕಲೇನು ತೂಪಿನಂದು ಕಣನೀರು ದೆಪ್ಪುನ ಕಾಲೊಟು ಕೋಟಿ ಚೆನ್ನೈಯರು ಪನ್ಪೇರೆ ಕರ್ಗಲ್ಲು ಕಾಯಾನಗ ಬುಲ್ಗಲ್ಲು ಪೂಪೋನಗ ಜಾಲೆ ಪಾತೆಯಾನಗ ಗೊಡ್ಡೆರ್ಮೆ ಗೋಣೆಯಾನಗ ಎರು ದಡ್ಡೆಯಾನಗ ತುಂಬೆ ತಡಿಟ್ ಕೂಟಾನಗ ನೆಕ್ಕಿ ತಡಿಟ್ ಆಟಾನಗ ದೆಬ್ಬೆಲಿಗ್ ಪಾಂಪು ಪಾಟ್ನಗ ಅಲೆಟ್ ಬುಲ್ನಿ ಮುರ್ಕನಗ ಮಂಜಲ್ ಪಕ್ಕಿ ಮೈದೆಪ್ಪುನಗ ಕೊಟ್ರಂಚ ಕೊಡಿ ಜಾನಗ ಗುರ್ಗುಂಜಿತ ಕಲೆ ಬಾಜಿನಗ ಬಲ್ಲ ಮಲೆ ಸುಲ್ಲ ಮಲೆ ಉಂಜಾನಗ ಪಡುಮಲೆತ ಪದಿನಾಜಿ ಮೊಟ್ಟಿ ಕಲ್ಲು ಜರಿನಗ ಈ ಕೋಟಿ ಚೆನ್ನೈಯರು ಬರುವೆರೆಗೆ ತುಳುನಾಡಿಗೆ ನಂಬೊನುಲೆ ನಂಬೊನುಲೆ ನಂಬೊನುಲೆ. ಪುಟಾಣಿಗಳು ಅವ್ರಿಗೆ ಏನು ಹೇಳಿಕೊಟ್ಟಿದ್ದಾರ ಅದನ್ನು ಅಷ್ಟು ನೀಟಾಗಿ ಸ್ಟೇಜಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗಾಗಿ ಈ ಮಕ್ಕಳಿಗೆ ಚಪ್ಪಾಳೆ ಬೇಕಾ ಬೇಡವಾ? ಥ್ಯಾಂಕ್ ಯು. ಯೂಸ್ ಯುವರ್ ಸ್ಮೈಲ್ ಟು ಚೇಂಜ್ ದ ವರ್ಲ್ಡ್. ನಗು ಒಂದು ಅದ್ಭುತ ಶಕ್ತಿ ಎಂದು ಹೇಳುತ್ತಾ ನಿಮ್ಮನ್ನು ಮನರಂಜಿಸಲು ಬರುತ್ತಿದ್ದಾರೆ ನಮ್ಮ ಚಿನ್ನಾರಿ ಮುತ್ತುಗಳು. ಈ ಪುಟಾಣಿ ಮಕ್ಕಳ ಡ್ಯಾನ್ಸ್ ಆರಂಭ ಆಗೋದಕ್ಕಿಂತ ಮೊದಲೊಮ್ಮೆ ಜೋರಾಗಿ ಚಪ್ಪಾಳೆ ಹೊಡೆದು ಬಿಡುವ. ಚುಕ್ಕಿತಾರೆ ನಾಚುವಂತ ಒಮ್ಮೆ ನೀನಗು, ಕೆನ್ನೆ ತುಂಬ ಚಂದ್ರವೆಂಬ ಚುಂಬಿಸೋ ನಗು, ಮುತ್ತು ಕಂದನಿಂದ ಕದ್ದ ಮುತ್ತಿನಾನದು, ಕೆನ್ನೆ ತುಂಬ ಚಂದ್ರವೆಂಬ ಚುಂಬಿಸೋ ನಗು, ಮುತ್ತು ಕಂದನಿಂದ ಕದ್ದ ಮುತ್ತಿನಾನದು, ಚಿಂತೆಯನ್ನು ಚಿಂದಿ ಮಾಡಿ ಒಮ್ಮೆ ನೀನದು. பட்டர்ஃப்ளை பாரு மாறி வந்தத பாரு கலர் கலரா நிறங்கள்
ಮಾಡಿಸುங்கள் பச்சைக்கிளைய பாரு மாறி வந்தது பாரு கலர் கலரா நிறங்கள் விதவித மாடிசுங்கள் ஜிஞ்சு ஜிக்கா 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 எத்தனை அழகு எத்தனை ஜோரு வானை சுற்றி சுற்றி பறந்து செல்லுது பாரு எத்தனை அழகு எத்தனை ஜோரு வானை சுற்றி சுற்றி பறந்து செல்லுது பாரு ஜிஞ்சு ஜிக்கா 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 ನೈಸರ್ಗಿಕ ಸೌಂದರ್ಯ ಮತ್ತು ಮಾನವನ ಸೌಂದರ್ಯವನ್ನು ತನನಂ ಎಂಬ ನೃತ್ಯದಿಂದ ಜೊತೆಗೆ ಸಂತೋಷದ ಪಾರ್ಟಿಯ ಕ್ಷಣವನ್ನು ಗುಲೇಬಾ ಎಂಬ ನೃತ್ಯದಿಂದ ಮನರಂಜಿಸಲು ಬರ್ತಿದ್ದಾರೆ ಸೆಕೆಂಡ್ ಬಿಯ ವಿದ್ಯಾರ್ಥಿಗಳು. ಸ್ವರ ಸಾರಿಗ
ಕಲರ್ ಡ್ರೆಸ್ಸಲ್ಲಿ ಬಂದು ಕುಡಿದು ಹೋಗಿದ್ದಾರೆ ಮಕ್ಕಳು. ಇವರು ಸ್ವಲ್ಪ ಪ್ರಿ-KG-ಯಿಂದ ದೊಡ್ಡ ಇದ್ದಾರೆ ಅಂತೇಳಿ ನಾವು ಕ್ಲಾಪ್ ಹಾಕದೆ ಸುಮ್ಮನೆ ಕೂತ್ಕೊಂಡ್ರೆ ಆ ಮಕ್ಕಳಿಗೆ ತುಂಬ ಬೇಜಾರಾಗ್ಬೋದು. ಹಾಗಾಗಿ ಜೋರಾಗಿ ಇನ್ನೊಂದ್ಸಲ ಈ ಮಕ್ಕಳಿಗೆ ಕೂಡ ಚಪ್ಪಾಳೆ ತಟ್ಟಿ ಬಿಡುವ. Folk dances in India are the reflection of the country's diverse cultures and customs. They are often performed during the ceremonies like weddings, harvest times, and are often more free and fun than classical dance. So now, Assam and Punjabi folk dance by 3rd P student.
elders. The world will respect you ಎಂಬ ಮಾತಿನಂತೆ ತಿಳಿಸಲು ಬರುತ್ತಿದ್ದಾರೆ ದಿ ಸ್ಟಾರ್ಸ್ ಆಫ್ LKGB. ಊರೇನೇ ಅಂದರು ನೀ ನನ್ನ ದೇವರು. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಹೂವಿಗೂ ಹಣ್ಣಿಗೂ ಭೂಮಿ ದೇವರು, ನೋವಿಗೂ ನಲಿವಿಗೂ ತಾಯಿ ದೇವರು. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. Daddy, my lovely daddy. Baby, my lovely baby. Daddy, my lovely daddy. Baby, my lovely baby. ಬೆಂಗಳೂರಿಂದ ಏನ್ ತಂದೆ ಪ್ರೀತಿನ ಹೊತ್ತು ಬಂದೆ ತತ್ತಾನೀತ ತದೋಸಿ ಮುತ್ತ. ಇನ್ನೇನು ಬೇಕು ನಮ್ಗೆ. Daddy, my lovely daddy. Baby, my lovely baby. ಅಜ್ಜಾಲಜ್ಞರ ಅಜ್ಜಿ ಮಾವಿಂದರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕುಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕುಗಳು ನಾವೆಲ್ಲ. ಅಜ್ಜ ಆಲಿವ್ ಮರ ಅಜ್ಜಿ ಮಾವಿನ ಮರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಹುಗಳು ನಾವೆಲ್ಲ. ನಿಮ್ಮ ಮನಸ್ಸಿಗೆ ಮುಟ್ಟಿಲ್ಲ
ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿ ಆಡುವಾಗ ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ತಾಯ್ಗಳು ನಮ್ಮ ಸಂತೋಷ ನಮ್ಮ ಆನಂದ ಈ ಹಸಿರಿನ ಜೊತೆಗೆ ಈ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಭೂರಮೆಯ ಜನುಮದಿನ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಭೂರಮೆಯ ಜನುಮದಿನ वतन वतन मेरे आबाद रहे तू वतन वतन मेरे आबाद रहे तू मैं जहाँ रहूँ जहाँ में याद रहे तू मैं जहाँ रहूँ जहाँ में याद रहे तू वतन मेरे वतन वतन मेरे वतन तू ही मेरी मंजिल है पहचान तुझी से तू ही मेरी मंजिल है पहचान तुझी से पहुँचूं मैं जहाँ भी मेरी बुनियाद रहे तू पहुँचूं मैं जहाँ भी मेरी बुनियाद रहे तू वतन मेरे वतन वतन मेरे वतन ಸಾಕಾಗಿಲ್ಲ ಚಪ್ಪಾಳೆ. Being a human, dance is an internal organ. ಇನ್ನೊಮ್ಮೆ ಜೋರಾಗಿ. Being a human, dance is an integral organ of his life. It sends good vibes, brings pleasure to mind. Now, please welcome our champs of LKGA.
ಬುಡಕಟ್ಟು ಅಥವಾ ಬೇಡರ ನೃತ್ಯಗಳು ಅನೇಕ ಸಂಸ್ಕೃತಿಗಳ ಆಗರ. ಸಂಭ್ರಮ ನೃತ್ಯವಾಗಲಿ ಅಥವಾ ಶೋಕ ನೃತ್ಯವಾಗಲಿ ಅದು ತನ್ನದೇ ಆದ ಆಚರಣೆಯನ್ನು ಹೊಂದಿರುತ್ತದೆ ಎಂದು ಹೇಳುತ್ತಾ ನೃತ್ಯ ಪ್ರದರ್ಶಿಸಲು ಬರುತ್ತಿದ್ದಾರೆ ಫಸ್ಟ್ ಎ ವಿದ್ಯಾರ್ಥಿಗಳು.
ಶಿಷ್ಯರು ಫಿಲ್ಮ್ನ ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ ಎಂಬ ಹಾಡಿಗೆ ಕುಣಿಯಲು ಬರುತ್ತಿದ್ದಾರೆ 4ನೇ ತರಗತಿಯ ವಿದ್ಯಾರ್ಥಿಗಳು. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಮನುಷ್ಯರು ದೊಡ್ಡವರಲ್ಲ, ದೊಡ್ಡವರಲ್ಲ. ರಾತ್ರಿಯ ಹೊತ್ತೆ ನುಗ್ಗುವರಲ್ಲ, ನುಗ್ಗುವರಲ್ಲ. ದೊಡ್ಡ ಮನುಷ್ಯರು ದೊಡ್ಡವರಲ್ಲ, ದೊಡ್ಡವರಲ್ಲ. ರಾತ್ರಿಯ ಹೊತ್ತೆ ನುಗ್ಗುವರಲ್ಲ, ನುಗ್ಗುವರಲ್ಲ. ಗೋಡೆಗೆ ಕನ್ನ ಹಾಕುವರಲ್ಲ, ಗಂಟನ್ನು ಕಟ್ಟಿ ಓಡುವರಲ್ಲ. ತಗದಿಮಿ 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 ಬಡಿದರೆ ಆಗ ತೋಡಿರಾಗ ಹಾಡುವರಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಸರಿಗಮ ಪದ ನಿಸ ಹೇಳುವರೆಲ್ಲ, ಸಂಗೀತವನು ಬಲ್ಲವರಲ್ಲ. ಸರಿ ಗಮ ಪದ ನಿಸ, ಸರಿಗಮ ಪದ ನಿಸ ನಿಸದ ಪಬ್ಲಿಕ ಮಗ ಹೇಳುವರಲ್ಲ. ಸಂಗೀತವನು ಬಲ್ಲವರಲ್ಲ. ಎರಡಕ್ಷರವ ಕಲಿತವರಲ್ಲ, ಪಂಡಿತರಂತೆ ತಡಿಸುವರಲ್ಲ. ಒಂದೊಂದರ ಒಂದು ಮಗ್ಗಿಯ ಮುಂದೆ ಬೇರೆ ಸುಲಭದ ಲೆಕ್ಕವೇ ಇಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಅರಗಿಲಿ ನೀರಲ್ಲಿ ಈಜುವುದಿಲ್ಲ, ಈಜುವುದಿಲ್ಲ. ಮೊಸಳೆಯ ಮೇಲೆ ಹಾರುವುದಿಲ್ಲ, ಹಾರುವುದಿಲ್ಲ. ಅರಗಿಲಿ ನೀರಲ್ಲಿ ಈಜುವುದಿಲ್ಲ, ಈಜುವುದಿಲ್ಲ. ಇಲ್ಲ, ಮೊಸಳೆಯ ಮೇಲೆ ಹಾರುವುದಿಲ್ಲ, ಹಾರುವುದಿಲ್ಲ. ಇಲ್ಲ, ಕಾಗೆಗೆ ಗಂಟಲು ಕಟ್ಟುವುದಿಲ್ಲ. ಗೂಬೆ ಯಾರು ಸಾಕುವುದಿಲ್ಲ. ಇಂಥ ಶಿಷ್ಯರು ಬೇಕು ಎಂದರು ಬೇರೆ ಯಾರಿಗೂ ಸಿಕ್ಕೋದಿಲ್ಲ. ಇಲ್ಲ ಇಲ್ಲ ಇಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದೂ ನಿಜವಲ್ಲ ಗೆಳೆಯ, ಎಂದೂ ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕ
ಜಾನಪದ ಕಲೆಯಾದಂತಹ ಹಳ್ಳಿಗರ ಬದುಕಿನಲ್ಲಿ ಸಹಜವಾಗಿ ಬೆರೆತು ಹೋದ ಕೋಲಾಟ ನೃತ್ಯವನ್ನು ಇದೀಗ ಪ್ರದರ್ಶಿಸಲಿದ್ದಾರೆ ಫಸ್ಟ್ ಬಿಯ ಪುಟಾಣಿಗಳು.
ಪಸಿರುಂದು ಕಮ್ಮೆನ ಪಸಿರುಂದು ಊರೊರ್ಮೆ ಜನನ ಯಕ್ಷಗಾನ ಒಂದು ಅದ್ಭುತ ಕಲೆ. ಕರ್ನಾಟಕಕ್ಕೆ ಇದೊಂದು ಹೆಮ್ಮೆಯ ಸಂಸ್ಕೃತಿ. ಈ ಕಲಾಕ್ಷೇತ್ರವು ಗಂಡು ಮೆಟ್ಟಿದ ಕಲೆ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಇದೀಗ ಯಕ್ಷ ನೃತ್ಯದೊಂದಿಗೆ ವಿದ್ಯಾರ್ಥಿಗಳು ನಿಮ್ಮ ಮುಂದೆ. ಶ್ರೀ ಗುರುಗಣಾಧಿಪತಿಭ್ಯಂ ನಮಃ. ಜಲಜಾಕ್ಷಿಗೆ ಬಾ ಜಲಜಗಲ್ದಿನಿ ಬಾ ಜಲ ಕ್ರೀಡೆಯಾಡುವ ಬಾರಿಸಗೆ
Soldiers becomes one of the greatest Yes, no problem. No. Soldiers becomes one of the greatest assets to protect the Soldiers becomes one of the greatest assets of any country. They are the guardians of the nation and protects its citizens at all costs. Now the students of second A and B are going to perform a patriotic dance. Let us all welcome them through a big round of applause. ಬಂದ ಊರಲಿ ಸೆರೆ ಸಿಕ್ಕ ಮೂಕರ ಕಂಡ ಕನಸಿ ಕಣ್ಣ ಹಂಗಿಸಿದೆ ನೆತ್ತರು ಹರಿದರು ನೆಮ್ಮದಿ ಕಾಣದ ಭಯವ ನೀಗುವ ಕೈ ಬೇಕಾಗಿದೆ ಕಾಣದ ದೇವರನು ನಿನ್ನನೆ ಕಂಡಿರುವೆ ನೀನೇ ಭರವಸೆಯು ನಾಳೆಗೆ ತಂದಾನಿ ನಾನೇ ತಾನು
ಆದಿವಂದಿತ ಪೂಜನ ಗಣೇಶ ಎಂಬ ಇತ್ಯಾದಿ ಹೆಸರುಗಳಿಂದ ಪೂಜಿಸಲ್ಪಡುವ ಗಣೇಶ ಹಬ್ಬವೆಂದರೆ ಎಲ್ಲರಿಗೂ ಹರ್ಷವೇ ಹರ್ಷ. ಆಗಿದ್ದರೆ ತಡಬೇಕೆ? ಇದೀಗ ನಮ್ಮ ಮುಂದೆ ಗಣೇಶ ಹಬ್ಬದ ಕುರಿತು ಹಾಸ್ಟೆಲ್ ವಿದ್ಯಾರ್ಥಿಗಳಿಂದ ನೃತ್ಯ. सर्वांगी सुंदर उदिशे तुराची कंठी झळके मान मुक्ता फळाची जय देव जय देव जय देव जय देव जय मंगल मूर्ती हो श्री मंगल मूर्ती दर्शन मात्रे मान कामना पूर्ती जय देव जय देव
Our life is full of joys and sorrows. Students' life is also not except this. Scoring good marks in exam is a hurdle. One failure doesn't decide our talent or future. Don't get disappointed or depressed by failure. Just overcome it. Take it as a challenge and win in life. Now such the same theme, third year students. कस के जूता कस के बेल्ट खौस के अंदर अपनी शर्ट मंजिल को चली सवारी कंधों पे जिम्मेदारी हाथ में फाइल मन में दम मीलों मील चलेंगे हम हर मुश्किल से टकराएंगे टस से मस ना होंगे हम दुनिया का नारा जमे रहो मंजिल का इशारा जमे रहो ये सोते भी है टेंशन आगे रहने की है टेंशन मेहनत इनको प्यारी है एकदम आज्ञाकारी है दुनिया का नारा जमे रहो मंजिल का इशारा जमे रहो। अरे क्या हुआ इतनी टेंशन में क्यों है? एग्जाम्स आ रहे हैं यार। हाँ तो इस बार भी टॉप करना है 98% तो लाने ही है फिर ये शहर की टॉप की कॉलेज में एडमिशन भी हो जाएगा और आगे की पूरी प्लानिंग सेट है। अरे डोंट वरी एग्जाम्स भी अच्छे जाएंगे और हम टॉप भी कर लेंगे। थोड़ा रिलैक्स हो जाओ। एग्जाम्स के डिप्रेशन में कोई लाइफ जीना भूल जाता है क्या? मेहनत दिल लगा के की है ना तो उसका नतीजा भी अच्छा ही होगा। बस दिल पे हाथ रखो और बोलो ऑल इज वेल ऑल इज वेल। आउट ऑफ कंट्रोल ऑटो को करके गोल ऑटो को करके गोल सीटी पर जाके बोल लाइफ हो आउट ऑफ कंट्रोल ऑटो को करके गोल ऑटो को करके गोल सीटी पर जाके बोल। मुर्गी का जाने अंडे का क्या होगा लाइफ मिलेगी या तवे पे फ्राई होगा कोई न जाने अपना फ्यूचर क्या होगा। होठ घुमा सीढ़ी बजा के बोल भैया ऑल इज वेल अरे भैया ऑल इज वेल अरे चाचू ऑल इज वेल अरे भैया ऑल इज वेल। आज रिजल्ट का दिन था। सब बच्चे अच्छे नंबर से पास हो गए थे। सभी बच्चे खुश भी थे पर रिया बहुत ज़्यादा ही अपसेट थी क्योंकि उसे अपने टारगेट जितने मार्क्स नहीं मिल पाए। 98 की जगह 96 मिले। शायद वो अपने टॉप के कॉलेज में नहीं जा पाएगी। शायद उसने जितने गोल सोचे थे वो अचीव नहीं कर पाएगी। यही सब सोच अब उसके दिमाग में डिप्रेशन का रूप ले रही थी। या
मम्मी पापा, सॉरी बंटी एंड ऑल माय फ्रेंड्स। सॉरी बट मैं अपना बेस्ट नहीं दे पाई। आई नो सबको मुझसे बहुत उम्मीद थी कि मैं 98% लेकर आऊँगी, जैसे सबको चाहिए था ना, वो टॉपर ऑफ द टाउन एंड टॉप की कॉलेज। वो सब मैं अचीव नहीं कर पाई। मुझ में अब सबको फेस करने की हिम्मत नहीं है। इस दुनिया में ना तो कुछ मुश्किल होता है, ना ही आसान होता है। सारा खेल मानने का है। जो मानता है कि उसके लिए मुश्किल है तो उसके लिए मुश्किल है, और जो मान लेता है कि मेरे लिए आसान है तो उसके लिए सब आसान है। आशाएं 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 आशाएं, तेरी वो रफ्तार हो, रोके से भी तू ना रुके। हासिल कर ऐसा शिखर, पर्वत की भी नजरें उठे। आशाएं उम्मीदें अब मुश्किल नहीं कुछ भी। ಆಗಾಗ್ಗೆ ಕಿವಿಗೆ ಏನೋ ಒಂದು ಕೇಳಿಸ್ಬೇಕು ಅಂತ ಅನಿಸ್ತಿರ್ತದೆ, ಆದರೆ ಅದು ಸ್ವಲ್ಪ ಹೊತ್ತಿಂದ ಕೇಳಿಸ್ತಾನೆ ಇಲ್ಲ. ಎಸ್, ಎ ಬಿಗ್ ರೌಂಡ್ ಅಪ್ ಆಫ್ ಅಪ್ಲಾಸ್. ಥ್ಯಾಂಕ್ ಯು. ಇದೀಗ ರಾಶಿ ಕೇಸಿ ಅವರೊಂದು ಹಾಡನ್ನು ಹಾಡಲಿಕ್ಕಿದ್ದಾರೆ. ഉണ്ണിക്കണ്ണ നിന്നെ കാണാ കാർമുകിലിൻ ചെളരക് പിലിയുണ്ട് മലയുണ്ട് പുഞ്ചിരിയോ നുരരക് നാര് പുഞ്ചിരിയോ നുരരക് നാര് പുഞ്ചിരിയോ നുരരക്. ഉണ്ണിക്കണ്ണ നിന്നെ കാണാ കാർമുകിലിൻ ചെളരക് പിലിയുണ്ട് മലയുണ്ട് പുഞ്ചിരിയോ നുരരക് നാരു പുഞ്ചിരിയോ നുരരക് നാരു പുഞ്ചിരിയോ നുരരക്. ನಂದ ನಂದನ ಗೋವಿಂದ ನಂದಗಪಾಲ ನಾರಾಯಣ ಗೋವಿಂದ ನಂದ ಕಿಶೋರ. ഉണ്ണിക്കണ്ണ നിന്നെ കാണാ കാർമുകിലിൻ ചെളരക് പിലിയുണ്ട് മലയുണ്ട് പുഞ്ചിരിയോ നുരരക് നാരു പുഞ്ചിരിയോ നുരരക് നാരു പുഞ്ചിരിയോ നുരരക്. നീലാഞ്ജന സുന്ദര നീല ശ്യാമ മോഹന മായാ മുരളീധര മാധവ. ഉണ്ണിക്കണ്ണ നിന്നെ കാണാ കാർമുകിലിൻ ചെളരക് പിലിയുണ്ട് മലയുണ്ട് പുഞ്ചിരിയോ നുരരക് നാരു പുഞ്ചിരിയോ നുരരക് നാരു പുഞ്ചിരിയോ നുരരക്. ഗോലുമാ ഗോലുമ ഗോലുമ ഗോലുമാരേ രാധാ കൃഷ്ണ മുരളി കൃഷ്ണ ഗോലുമാരേ. ഗോലുമാ ഗോലുമ ഗോലുമ ഗോലുമാരേ രാധാ കൃഷ്ണ മുരളി കൃഷ്ണ ഗോലുമാരേ. ഉണ്ണിക്കണ്ണ നിന്നെ കാണാ കാർമുകിലിൻ ചെളരക് പിലിയുണ്ട് മലയുണ്ട് പുഞ്ചിരിയോ നുരരക് നാരു പുഞ്ചിരിയോ നുരരക് നാരു പുഞ്ചിരിയോ നുരരക്. ഉണ്ണിക്കണ്ണ നിന്നെ കാണാ കാർമുകിലിൻ ചെളരക് പിലിയുണ്ട് മലയുണ്ട് പുഞ്ചിരിയോ നുരരക് നാരു പുഞ്ചിരിയോ നുരരക് നാരു പുഞ്ചിരിയോ നുരരക്. താങ്ക് യു.
Thank you, Rashid. Now comes Dhanush. ಸೇರಲು ಬಂದರಾಧಿಕೆ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗಮಾಲಿಕೆ ಸಖಿ ಸಖಿ ನನ್ನ ರೂಪಸಿ ಸುಖಿ ಸುಖಿ ನಿನ್ನ ಮೋಹಿಸಿ ನೀನೇ ನನ್ನ ಪ್ರೇಯಸಿ ಜೇನದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಚಲ್ಲೆಂದಿದೆ ಬೇರೆ ದಾರೀನು ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೆ ಇನ್ನೇನಿದೆ ನಿಹಾರಿಕ ಆಕರ್ಷಿಕ ಅನಾಮಿಕ ಹೆಸರೇನೆ ವೆರೋನಿಕಾ ಶಿಫಾಲಿಕಾ ಇವಾಂಶಿಕಾ ನೀನೇನೆ
ಸಕ್ಕರೆ ಸಕ್ಕರೆ ಅರೆರೆ ಎಂದು ಬ್ರಹ್ಮನಿಗೂನು ಬೆರಗು ಮೇನೆಂದರೆ ಬೆರಗಿಗೂ ಬೆರಗು ಬರೆದರೆ ಮುಗಿಯದು ಪದದಲ್ಲಿ ಸಿಗದು ರತಿಯರಿಗಿಂತ ಸೊಬಗು ಮೈ ಮಾಡವೆ ಮೋಹಕ ಸೊಬಗು ಲಾವಣ್ಯ ನೋಡಿ ನಾದನ್ಯನಾದೆ ತಾರುಣ್ಯ ಮೋಡಿ ಹೀಗಾಗಿ ಹೋದೆ ನೀನೇ ನನ್ನ ಪ್ರೇಯಸಿ ಜೇನದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಝಲ್ಲೆಂದಿದೆ ಬೇರೆ ದಾರಿನೂ ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ ನಾನು ಹುಡುಕಿದ್ದ ನನ್ನ ನಿರ್ಧಾರ ನೀನೇ ಇನ್ನೇನಿದೆ ಥ್ಯಾಂಕ್ ಯು ತಾರಕಾಸುರನ ಮಕ್ಕಳಾದ ತಾರಕಾಕ್ಷ, ವಿದ್ಯುನ್ಮಾಲಿನಿ ಮತ್ತು ಕಮಲಾಕ್ಷ ಇವರು ಬ್ರಹ್ಮನಿಂದ ಪಡೆದ ವರದಿಂದ ಮಹಾದೇವಾನುದೇವತೆಗಳಿಗೆ ಋಷಿ ಮುನಿಗಳಿಗೆ ಹಿಂಸಿಸುತ್ತಿದ್ದರು. ಈ ಅಸುರರ ಮರಣ ಹೇಗಾಯಿತು ಎಂಬುದನ್ನು ನಾವೀಗ ಈ ನೃತ್ಯ ರೂಪಕದಿಂದ ತಿಳಿದುಕೊಳ್ಳೋಣ. ಈಗ ತ್ರಿಪುರಾಸುರ ವಧೆ ಇದು ನಿಮ್ಮ ಮುಂದೆ 4ನೇ ತರಗತಿಯ ವಿದ್ಯಾರ್ಥಿಗಳಿಂದ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ ಹರ ಓಂ ಜೀವೇಶ್ವರೇಶ್ವರ ಕನರಾರ ಓಂ ಮಂತ್ರೇಶ್ವರ ಸ್ವರ ಓಂ ಯಂತ್ರೇಶ್ವರ ಸ್ಥಿರ ಓಂ ತಂತ್ರೇಶ್ವರ ವರ ರಾವೇರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ವಿಶ್ವಭೂತಂ ಭುವನಂ ಚಿತ್ರಂ ಬಹುಧಾ ಜಾತಂ ಜಾಯಮಾನಂ ಛ ಯತ್ ಸರ್ವೋ ವೈ ರುದ್ರ ತಸ್ಮೈ ರುದ್ರಾಯ ನಮೋ ನಮಃ. ಆಕಾಶವೇ ಆಕಾರ ಭೂಮಿ ಅಗ್ನಿಯೇ ತ್ರಿನೇತ್ರ
ಜಗವಾಳು ಮಂದಹಾಸ ಪಂಚಭೂತಗಳಿಂದಾದ ಪ್ರಪಂಚೇಶ್ವರ ಶಿವರಾಜ ಕುಣಿದಾಡೋ ಮುದದೆ ನಟರಾಜನಲಿದಾಡೋ ಸುಖದೆ ಶಿವರಾತ್ರಿ ಶುಭರಾತ್ರಿ ಕೈಲಾಸ ತೂಗಾಡಿದೆ ಮೋದದೆ ಪಾರ್ವತಿಯು ಜೊತೆ ನೀಡೆ ಆ ಗೆಜ್ಜೆ ಮಾತಾಡಿದೆ ತಾಳದೆ ಶಿವರಾಜ ಕುಣಿದಾಡೋ ಮುದದೆ ನಟರಾಜನಲಿದಾಡೋ ಸುಖದೆ ಓಂ ಬ್ರಹ್ಮದೇವಾಯ ನಮಃ. 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 ತಾರಕಾಸುರನ ಪುತ್ರರಾದ ತಾರಕಾಕ್ಷ, ಎದ್ದಿನ್ಮಾಲಿ, ಕಮಲಾಕ್ಷ, ನಿಮ್ಮ ತಪಸ್ಸಿಗೆ ಮೆಚ್ಚಿದ್ದೇನೆ. ನಿಮ್ಮ ಇಚ್ಛಿತ ವರಗಳನ್ನು ನೀಡುವೆನು. ಬ್ರಹ್ಮದೇವ ನಮೋ ನಮಃ. ದೇವ, ನಮಗೆ ಶತ್ರುಗಳಿಂದ ಸುರಕ್ಷಿತವಾಗಿ ಸುಖವಾಗಿ ವಾಸ ಮಾಡಬಹುದಾದ ಅತ್ಯಂತ ಅದ್ಭುತವು ಸಕಲ ಸಂಪತ್ತುಗಳಿಂದ ಸಂಪನ್ನವು ದೇವತೆಗಳಿಗೂ ಅಭೇದ್ಯವಾದ 3 ನಗರಗಳನ್ನು ನಿರ್ಮಿಸಿಕೊಡು ದೇವ. ವಿಶ್ವಕರ್ಮನು ನನಗಾಗಿ ದೇವತೆಗಳಿಂದಲೂ ಅಭೇದ್ಯವಾದ ಸ್ವರ್ಣಮಯ ನಗರ ನಿರ್ಮಿಸಿಕೊಡಲಿ. ನನಗೆ ಬೆಳ್ಳಿಯಿಂದ ನಿರ್ಮಿಸಿದ ಅತ್ಯಂತ ವಿಶಾಲವಾದ ಅಭೇದ್ಯ ನಗರವನ್ನು ಅನುಗ್ರಹಿಸು ದೇವ. ಬ್ರಹ್ಮದೇವ, ವಜ್ರದಂತೆ ಕಠೋರವಾದ ಕಬ್ಬಿಣದಿಂದ ಮಾಡಿದ ಶಕ್ತಿಶಾಲಿ ನಗರ ನನ್ನದಾಗಬೇಕು.
ದೇವ, ನೀನು ದಯಪಾಲಿಸುವ 3 ನಗರಗಳು ಆಕಾಶದಲ್ಲಿ ನೀಲ ಮೇಘಗಳ ಮೇಲೆ ಒಂದರ ಮೇಲೆ ಒಂದು ಇದ್ದರೂ 1000 ವರ್ಷಗಳ ನಂತರ 3 ನಗರಗಳು ಒಟ್ಟಾಗಿ ಸೇರಿ ಒಂದಾಗಲಿ. ಆ ಸಮಯದಲ್ಲಿ ಎಲ್ಲರ ದೇವ ಪರಮೇಶ್ವರನಾದ ಶಿವನು ಒಂದೇ ಅಪೂರ್ವ ಬಾಣದಿಂದ ನಮ್ಮ ತ್ರಿಪುರವನ್ನು ಭೇದಿಸಲಿ. ಅನುಗ್ರಹಿಸು ದೇವ. ತಥಾಸ್ತು. ಬ್ರಹ್ಮದೇವನ ಬುದ್ಧಿಗೆ ಮಂಕು ಬಡಿದಿದೆ. ನಮ್ಮ ಆರಾಧ್ಯ ದೇವ ಶಂಕರನು ನಮ್ಮನ್ನು ಕೊಲ್ಲಬಲ್ಲನೆ? ಅತಳ ಸುತಳ ಪಾತಾಳ ಲೋಕವು ನಮ್ಮ ಕೈಯಲ್ಲಿದೆ. ಇನ್ನು ನಮ್ಮನ್ನು ತಡೆಯುವವರು ಯಾರು? ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ. ವೀರಭದ್ರಾಯ ಅಗ್ನಿನೇತ್ರಾಯ ಘೋರ ಸಂಹಾರಃ ಸಕಲ ಲೋಕಾಯ ಸರ್ವಭೂತಾಯ ಸತ್ಯ ಸಾಕ್ಷಾತ್ಕಾರ. ಶಂಭೋ ಶಂಭೋ ಶಂಕರ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ. ಹರ 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 ಮಹಾದೇವ್. ಸಹೋದರರೇ, ಬ್ರಹ್ಮನಿಂದ ಪಡೆದ ವರವನ್ನು ಸತ್ಯವೇ ಎಂದು ನಾವು ಶಿವಗಣದ ಮೇಲೆ ಪರೀಕ್ಷಿಸುವ. ಹೀಗೆ ಸಹಸ್ರಾರು ವರ್ಷಗಳವರೆಗೆ ದಾನವ ತ್ರಿಪುರಾಸುರರು ದೇವಾನುದೇವತೆಗಳನ್ನು ಋಷಿಮುನಿಗಳನ್ನು ದಮನಿಸುತ್ತಾ ತ್ರಿಲೋಕದಲ್ಲಿ ಅಟ್ಟಹಾಸದಿಂದ ಮೆರೆಯುತ್ತಿದ್ದಾರೆ. ಆಗ ದೇವಾನುದೇವತೆಗಳು ಪರಮಾತ್ಮನಾದ ಶಿವನಲ್ಲಿ ಪ್ರಾರ್ಥಿಸಲು ಮುಂದಾಗುತ್ತಾರೆ. नमस्ते नमस्ते महादेव शंभो. नमस्ते नमस्ते कृपापूर्ण सिंधो. नमस्ते नमस्ते प्रपन्नात्म बंधो. नमस्ते 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 महेशा. कर्पूरगौरं करुणावतारं संसारसारं भुजगेन्द्रहारं. कर्पूरगौरं करुणावतारं संसारसारं भुजगेन्द्रहारं. सदा वसन्तं हृदयारविन्दे. सदा वसन्तं हृदयारविन्दे. भवं भवानी सहितं नमामि. भवं भवानी सहितं नमामि. ದೇವತೆಗಳಿರ ಏಕೆ ಚಿಂತಿತರಾಗಿದ್ದೀರಿ? ದೇವ, ತಾರಕಾಸುರನ ಮಕ್ಕಳಾದ ತಾರಕಾಕ್ಷ, ಕಮಲಾಕ್ಷ, ವಿದ್ಯುನ್ಮಾಲಿಯರು ತ್ರಿಪುರವನ್ನು ವರವಾಗಿ ಪಡೆದು ಅಭೇದ್ಯರಾಗಿದ್ದಾರೆ. ತ್ರಿಪುರಾಸುರರನ್ನು ಸಂಹರಿಸು ದೇವ. ದೇವತೆಗಳೇ, ಚಿಂತಿಸಬೇಡಿ. ತ್ರಿಪುರಾಸುರರನ್ನು ನಾನು ಸಂಹರಿಸುತ್ತೇನೆ. ಹರ 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 ಹರ
ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ಎಂಬ ಪಂಚತತ್ವಗಳ ಸ್ವರೂಪವೇ ಶಿವಪರಮಾತ್ಮ. ಶಿವನು ಭೌತಿಕವಾದ ಪ್ರಪಂಚ, ಸೃಷ್ಟಿಯಾದ ಜೀವಿಗಳು ಅನಂತವಾಗಿ ವಿಕಾಸ ಹೊಂದುವುದೆಲ್ಲವೂ ರುದ್ರನೇ ಆಗಿದ್ದಾನೆ. ಅಂತಹ ಶಿವನಿಗೆ ನಮೋ ನಮಃ. ಥ್ಯಾಂಕ್ ಯು. ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ, ನಿಮಗೆ ಸಪೋರ್ಟಿವ್ ಆಗಿದ್ದೇವೆ ಎನ್ನುವುದನ್ನು ಇಲ್ಲಿ ಸೇರಿರುವಂಥ ಎಲ್ಲ ಸಭಿಕರು, ಹಿತೈಷಿ ಬಂಧುಗಳು, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತಿಳಿಸಬೇಕು. ಹೇಗೆ? ಎಸ್, ಥ್ಯಾಂಕ್ ಯು ವೆರಿ ಮಚ್. ಹಂಪಿಯ ಗತವನ್ನೇರಿ ಕರ್ನಾಟಕದ ಸಂಸ್ಕೃತಿ ಮತ್ತು ಕಲೆಗಳನ್ನು ಪ್ರಸ್ತುತಪಡಿಸಲಿದ್ದಾರೆ ಯುಕೆಜಿಯ ಪುಟಾಣಿ ಮಕ್ಕಳು.
ಆರೋಗ್ಯವೇ ಭಾಗ್ಯ, ಇದು ನಮಗೆಲ್ಲರಿಗೂ ತಿಳಿದ ಮಾತು. ಆದರೆ ಇದನ್ನು ಕಾಪಾಡಿಕೊಳ್ಳಲು ಮುಖ್ಯವಾಗಿ ಸುಲಭವಾಗಿ ಇರುವ ಮಾರ್ಗವೆಂದರೆ ಅದು ಯೋಗ ಮಾತ್ರ. ಅಷ್ಟೇ ಅಲ್ಲದೆ ಏಕಾಗ್ರತೆ ಹೆಚ್ಚುತ್ತದೆ, ಮನಸ್ಸಿಗೆ ಶಾಂತಿಯನ್ನು ಕೂಡ ನೀಡುತ್ತದೆ. ಇಂತಹ ಯೋಗಾಸನವನ್ನು ನಾವು ಪ್ರತಿನಿತ್ಯ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮಾಡುತ್ತಾ ಜಿಲ್ಲಾ, ವಿಭಾಗ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಹೆಸರನ್ನು ಗಳಿಸಿದ್ದೇವೆ. ಈಗ ನಿಮ್ಮೆಲ್ಲರ ಮುಂದೆ ಯೋಗ ಭಂಗಿಯನ್ನು ಯೋಗ ನೃತ್ಯದ ಮೂಲಕ ಪ್ರದರ್ಶಿಸಲಿದ್ದೇವೆ. प्रणवालय परिपालय परमेशी कमलालय श्रीदेवी कुरिपिंचवे करुणांबुरासी నిరంతరం నీకు నివాళినివ్వాలని నాలో ఆవేదనే నువ్వు ఆదరించేలా నివేదనవ్వాలని Dhim,
ಥ್ಯಾಂಕ್ ಯು. ಒಂದು ಕಾಲ ಇತ್ತು, ಒಂದು ಕಾಲ ಅವಾಗ ಯಕ್ಷಗಾನದ ಚೆಂಡೆ ಶಬ್ದ ಕೇಳಿದಾಗ ನಮ್ಮ ಮನಸ್ಸು ಆ ಕಡೆಗೆ ಸೆಳೆಯುತ್ತಿತ್ತು. ಭಾಗವತರ ಪದ ಚೆಂಡೆಯ ತಾಳದೊಂದಿಗೆ ಮನಸ್ಸು ತಾಳ ಹೆಜ್ಜೆ ಹಾಕುತ್ತಿತ್ತು. ಹಾಗೆಯೇ ನಮ್ಮ ಸಂಸ್ಥೆಯಲ್ಲಿ ಅದೇ ಅನುಭವವನ್ನು ಇದೀಗ ಅನುಭವಿಸುವ ಅವಕಾಶ. ಮುಂದೆ ಯಕ್ಷಗಾನ ವಿದ್ಯಾರ್ಥಿ ವೃಂದದಿಂದ ಅಗ್ರಪೂಜೆ ಎನ್ನುವ ಪ್ರಸಂಗವನ್ನು ವಿದ್ಯಾರ್ಥಿಗಳು ಪ್ರದರ್ಶಿಸಲಿದ್ದಾರೆ. ಈ ದಿನ ವಿದ್ಯಾರ್ಥಿಗಳು ನಡೆಸಿಕೊಡಲಿಕ್ಕಿರುವಂತಹ ಅಗ್ರಪೂಜೆ ಎನ್ನುವ ಯಕ್ಷಗಾನ ಇದ್ದಾರೆ ಶಾಂಭವಿ ದಡ್ಡಲಡ್ಕ. ಜೊತೆಗೆ ಚಕ್ರತಾಳದೊಂದಿಗೆ ಸಹಕಾರವನ್ನು ನೀಡಲಿಕ್ಕಿದ್ದಾರೆ ಲಕ್ಷ್ಮೀ ನಾರಾಯಣ ರೈ ಅವರು. ವೇಷಭೂಷಣವನ್ನು ಒದಗಿಸಿಕೊಟ್ಟವರು ಶ್ರೀ ಗುರು ಆರ್ಟ್ಸ್ ಆ್ಯಂಡ್ ಕಲಾ ಮಂದಿರ್ ಬೆಳ್ಳಾರೆ. ಜೊತೆಗೆ ಪಾತ್ರವರ್ಗದಲ್ಲಿ ಕಾಣಿಸಿಕೊಳ್ಳುವವರು ಧರ್ಮರಾಯನಾಗಿ ಭವಿಷ್, ಶಿಶುಪಾಲನಾಗಿ ಅಕ್ಷಯ್ KS, ದಂತವಕ್ರನಾಗಿ ಸಮರ್ಥ್, ಭಗದತ್ತನಾಗಿ ಸ್ವಸ್ತಿ, ಭೀಷ್ಮನಾಗಿ ಪ್ರಜಯ್, ಹಾಗೆ ಸಹದೇವನಾಗಿ ಶಶಾಂಕ್, ಕೃಷ್ಣನಾಗಿ ಚರಿತ್, ಭೀಮನ ಪಾತ್ರದಲ್ಲಿ ವಿನ್ಯಾಸ್ SK. ಈ ಎಲ್ಲ ವಿದ್ಯಾರ್ಥಿಗಳು ಇವತ್ತಿನ ಯಕ್ಷಗಾನ ಪ್ರಸಂಗ ಅಗ್ರಪೂಜೆಯಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ಎಲ್ಲರ ಸಹಕಾರ ಈ ವಿದ್ಯಾರ್ಥಿಗಳಿಗೆ ಅತಿ ಅಗತ್ಯ. ಎಲ್ಲರೂ ಕೂಡ ಯಕ್ಷಗಾನದ ಆರಂಭದಲ್ಲಿ ಜೊತೆಗೆ ಮುಕ್ತಾಯದಲ್ಲಿ ತಮ್ಮ ಆತ್ಮೀಯ ಚಪ್ಪಾಳೆಯ ಮೂಲಕ ಎಲ್ಲರನ್ನ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೆ.
ವಿದ್ಯಾರ್ಥಿ ವೃಂದದವರಿಂದ ಯಕ್ಷಗಾನ ಅಗ್ರಪೂಜೆ ಪ್ರಸಂಗಗಳು. ಹಾಗೆ ಇದರಲ್ಲಿ ಭಾಗವತಿಕೆಯಲ್ಲಿ ಸಹಕರಿಸಲಿದ್ದಾರೆ ಪುಟಾಣಿ ಸಹಶ್ರೀ ರೈ, ಹಾಗೆ ಮಾನ್ವಿ GS, ಜೊತೆಗೆ ಸುಭಾಷ್ ಪಂಜಾ ಅವರು ಕೂಡ. ಈ ಎಲ್ಲರ ಭಾಗವತಿಕೆಯೊಂದಿಗೆ ಸುಂದರವಾದಂಥ ಯಕ್ಷಗಾನ ಪ್ರಸಂಗ ಅಗ್ರಪೂಜೆ ಮೂಡಿ ಬರಲಿಕ್ಕಿದೆ. ಯಕ್ಷಗಾನ ಇದು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ಕಾರ್ಯಕ್ರಮವಂತೂ ಖಂಡಿತವಾಗಿಯೂ ಅಲ್ಲ. ಇದರ ನಂತರ ಇನ್ನಷ್ಟು ಕಾರ್ಯಕ್ರಮಗಳು ಇವೆ. ಇವುಗಳೆಲ್ಲವನ್ನು ಕೂಡ ವೀಕ್ಷಿಸಿ ಆಮೇಲೆಯೇ ತಾವೆಲ್ಲರೂ ಮನೆಗೆ ತೆರಳಬೇಕು ಅಂತ ಹೇಳಿ ಈ ಮೂಲಕ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಯಾರು ಕೂಡ ಹೋಗಬೇಡಿ. ಇನ್ನಷ್ಟು ಮಕ್ಕಳ ಉತ್ತಮವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮ ತುಂಬಾನೇ ಇದೆ.
ಅಂಬಿಕಾಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿ ಆತ್ಮದಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಬೊಡ ಮಾಡುತ್ತ ವರ್ಣಿಪೆನಿ ಕಥಾಮೃತವ ಕೇಳು ಜನಮೇ ಜಯನೇ ಬಳಿಕ ವಿಷಾಣಿ ಮಧ್ಯದೋಳು ನಿಮ್ಮ ನೃಪಾಲ ಭೀಷ್ಮಂ ಎಂದನತಿ ಗಂಭೀರನಾದದಲ್ಲಿ ಕಾಪಾಡು ಸ್ವಾಮಿ. ಹಸ್ತಿನಾವತಿಯ ರಾಜಕುಮಾರರಾದರೂ ಕಷ್ಟ ಕಾರ್ಪಣ್ಯವನ್ನು ಬೆನ್ನಿಗಟ್ಟಿಸಿಕೊಂಡೇ ಹುಟ್ಟಿದೆವು ಅಂದರೂ ತಪ್ಪಲ್ಲ. ಎಲ್ಲವೆಯಲ್ಲೇ ಕಷ್ಟಪಟ್ಟರು ಶ್ರೀ ಕೃಷ್ಣನ ಕೃಪೆ ನಮ್ಮಲ್ಲಿರುವುದರಿಂದ ಎಲ್ಲವನ್ನೂ ಜಯಿಸಿದಾಗ ಪಾಂಡವ ಕೌರವರಾದ ನಮ್ಮೊಳಗಿನ ಅಂತಹ ಕಲಹ ಶಮನ ಆಗುವುದಕ್ಕಾಗಿ ಇಂದ್ರಪ್ರಸ್ಥದಲ್ಲಿ ನಮ್ಮನ್ನು ಧರಾಸರು ಇಲ್ಲಿಯೇ ಇರುವ ವ್ಯವಸ್ಥೆ ಮಾಡಿದರು. ಇಲ್ಲಿ ಸುಖವಾಗಿ ಇರೋಣ ಅನ್ನುವಾಗಲೇ ನಾರದರ ಆಗಮವಾಗಿ ನಮ್ಮ ಹಿರಿಯರಿಗೆ ಸ್ವರ್ಗದಲ್ಲಿ ಸ್ಥಾನವಿಲ್ಲದೆ ಪರಿತಪಿಸಿದ್ದಾರೆ ಅನ್ನುವ ವಿಷಯ ತಿಳಿದು ನಮ್ಮ ಹಿರಿಯರಿಗೆ ಸ್ಥಾನ ಕೊಡಿಸುವರೆ ರಾಜಸೂಯ ಕೃತುವನ್ನು ಕೈಗೊಂಡೆವು. ತಮ್ಮಂದಿರಾದ ಭೀಮಾರ್ಜುನರು ಸಕಲ ರಾಜರಲ್ಲಿಗೆ ದಿಗ್ವಿಜಯ ತೆರಳಿ ಕಪ್ಪವನ್ನು ಸಂಗ್ರಹಿಸಿ ಬಂದಿದ್ದಾರೆ. ಹಾಗೆ ಯಾಗಕ್ಕೆ ಸಮಯವನ್ನು ನಿಶ್ಚಯಿಸಿದ್ದಾರೆ. ಇಂದ್ರಪ್ರಸ್ಥವನ್ನು ತಳಿರು ತೋರಣಗಳಿಂದ ಶೃಂಗರಿಸಲ್ಪಟ್ಟಿದೆ. ಸಕಲ ರಾಜರಲ್ಲಿಗೆ ಓಲೆಯನ್ನು ಕಳಿಸಿದ್ದೇವೆ. ನೋಡೋಣ ಮುಂದೇನೆಂದು. ಬಲ್ಲಿರೆ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಶಿಶುಪಾಲ ಎಂಬ ಹಾಗೆ ಬಂದಂತಹ ಕಾರ್ಯ
ಕಂದ ಕೇಳೋ ಬಾರದೊಳಗು ಕಂದ ಕೇಳೋ ಬರದೊಳಗಿರುವ ಮರರು ಇಂದ್ರದಿ ಪಾಲಕರು ಎಂದು ಶೇಖರಣಿ ಭೂಮಿಗೆ ಪೂಜಾ ಪಾಠ ಗೋವಿಂದನಲ್ಲದೆ ಬೇರಿಂದಾರು ಕಂದ ಗಂಗೆಯನ್ನು ಅಂಗೈಯಲ್ಲಿಟ್ಟುಕೊಂಡು ತೀರ್ಥಕ್ಕಾಗಿ ಪ್ರಪಂಚ ತುಂಬಿದ ಹಾಗಾಯಿತು ನಿನ್ನದು. ಇಂದ್ರಾದಿ ದೇವತೆಗಳೇ ಪೂಜಿಸಲ್ಪಡುವ ಮಹಾನ್ ಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನೇ ನಿನ್ನ ಬಳಿ ಇರುವಾಗ ಬೇರೊಬ್ಬರನ್ನು ಯೋಚಿಸುವ ಅಗತ್ಯವಿದೆ. ಅವರನ್ನೇ ಕಳೆದುಕೊಳ್ಳಿರಿಸಿ ಪೂಜೆ ಮಾಡು. ಸಹದೇವ, ಭಗವಂತನನ್ನು ಕರೆತಂದು ಅಗ್ರಪೀಠದಲ್ಲಿ ಅಲಂಕರಿಸು. ಅರೆದುರುಳು ಸದೇವ ನವರತ್ನ ಭಯ ಸಿಂಹಾಸನವ ಭೂಮಿ ಪರ ಮಧ್ಯದಲ್ಲಿ ತಂದಿರಿಸೆ ವಿನಯದ್ಯೋ ಕೈಗೊಟ್ಟು ಪೀತಾಂಬರ ದಿವ್ಯಾಸನಕ್ಕೆ ಕೊಂಡೊಯ್ದುಕೊಳ್ಳಿಸಿ ಭಕ್ತಿಯಲ್ಲಿ ಆಗ ಕೃಷ್ಣ ಹರೇ ಪಾಹಿ ಬಾಯ್ ಕೃಷ್ಣ 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 ಹರೇ ಪಾಹಿ ಮಾ ಕಾಳಿಂಗ ಮರ್ದನ ಕಂಸವಿದೂರಣ ಕಾಳಿಂಗ ಮರ್ದನ ಕಂಸವಿದೂರಣ ಕನಕಾಂಬರ ದಾರಿ ಗೋಪಾಲ ಕೃಷ್ಣ ಮಕುದ ಮುರಾರೇ ಪಾಹಿ ಮಾ ಪಾಹಿ ಮಾ ಪಾಂಡವರ ಪಕ್ಷದಲ್ಲಿ ಕೆಲವು ಕೃಷ್ಣನ ಮಗುವಿನಲ್ಲಿ ಕೆಲವು ಹರಿಪಕ್ಷದಲ್ಲಿ ಕೇವಲ ಚಿತ್ರ ಭೀತಿಯಲ್ಲಿ ಕೆಲವು ಹರಣಿ ವಲಯದ ಶಿಶುಮ ಸಜಮಯ ಮಸಾಕಿದ ಶಿಶುಪಾನನು ಪಾಂಡವರು ನಡೆಸುವ ಧರ್ಮಕೃತವನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತಾ ಇದ್ದೇನೆ. ಏನು ನಡೆಯುತ್ತಾ ಇದೆ ಇಲ್ಲಿ? ಏನು ನಡೆಯುತ್ತಾ ಇದೆ? ಧರ್ಮದ ಎದೆಗೆ ಬಂದಂತೆ ಆ ಧರ್ಮವು ತಾಂಡವಾಡುತ್ತಾ ಇದೆ. ಯಾಕೆಂದು ಗಮನಿಸಿದರೆ ಕೆಲವರು ಪಾಂಡವರ ಮೈತ್ರಿ ಹೇಳಿ ಇಲ್ಲಿಗೆ ಬಂದ ಅದೆಷ್ಟೋ ಮಂದಿಯಲ್ಲಿ ಕೆಲವರು ಪಾಂಡವರಲ್ಲಿ ಒಳ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಅವರು ಯಾಕೆ ಮಾತಾಡಬೇಕು? ಇನ್ನು ಮನುಮುನಿಗಳು, ಅವರ ಕಥೆ ನಮಗೆ ಗೊತ್ತೇ ಇದೆ. ಇನ್ನು ಈಚೆ ಪೀಠದಲ್ಲಿ ಕುಳಿತಿದ್ದಾನಲ್ಲ, ಅವನಿಗೆ ಹೆದರಿ ಬಾಯಿ ಮುಚ್ಚಿ ಕುಳಿತಿದ್ದಾರೆ. ಇನ್ನು ಬ್ರಾಹ್ಮಣರು, ಅವರಿಗೆ ಸಮಾರಂಭ ಯಾವುದೆಂಬುದಾಗಿ ತಿಳಿಯುವುದಿರುವುದಿಲ್ಲ. ಏನೋ ಒಂದು ಗದ್ದಲ ಕೇಳಿಸುತ್ತಾ ಇದೆ. ಸಿಕ್ಕಿದ್ರೆ ಊಟ ಮಾಡಿ ಬರೋಣ ಎಂಬ ಹಾಗೆ ಬಂದವರು. ಆದರೆ ನಾವು ಹಾಗಲ್ಲ. ನಾವು ಮಕುಟಮರ್ದನರು, ವೀರಾದಿ ವೀರರು, ಅನ್ಯಾಯವನ್ನು ಪ್ರಶ್ನಿಸುವ ವೀರರು. ನಾವು ಸುಮ್ಮನೆ ಬಿಡುವೆವೆ? ಇಷ್ಟಕ್ಕೆಲ್ಲ ಕಾರಣ ಯಾರು? ಸಹದೇವ.
ಏನೆಲ್ಲವೋ ಇಲ್ಲಿ ಸೇರಿರುವುದೆಷ್ಟೋ ವಸುದೇಶರು, ವೀರಾದಿ ವೀರರು ಸೇರಿರುವ ಈ ಗಣಗಂಭೀರ ಸಭೆಯಲ್ಲಿ ಕಾಡಾಡಿಯಾಗಿ ತಿರುಗಿ ಗೋವು ಕಾಯುವವನಿಗೆ ಪೀಠವನ್ನು ಕೊಟ್ಟೆಯಲ್ಲ, ಯಾಕೆ ಕೊಟ್ಟೆ ಹೇಳು? ಎಲ್ಲ ಸಹದೇವ. ಗುರು ಕೃಪಣ ನೀ ನುಡಿದು ಈತನೇ ಪ್ರಿಯ ಎಂದು ಕೃಷ್ಣ ಗೊತ್ತು ಕೊಡು ಬರೆ ಬೇರೆ ಕೊಡು ಅಖಂಡ ಭೂಮಂಡಲದಲ್ಲಿ ಅದೆಷ್ಟೋ ವೀರಾದಿ ವೀರರು, ವಸುದೀಶರು, ಮಾನ ನಿಧಿಗಳು, ಗುರುಕೃಪ ವೇದ ವಿಖ್ಯಾತರಾದ ವೇದವ್ಯಾಸ ಇರುವ ಈ ಅನೇಕ ವೀರರು ಇರುವಾಗ ಅಪಮಾನವೆಂಬ ಹಾಗೆ ನಿನ್ನ ಕೃಷ್ಣ ಒಂದೇ ಒಂದು ಸಂಬಂಧಿಕ ಎಂಬ ಒಂದೇ ಒಂದು ಉದ್ದೇಶದಿಂದ ಅವನಿಗೆ ಪೀಠವನ್ನು ಕೊಟ್ಟೆಯಲ್ಲ, ಯಾಕೆ ಕೊಟ್ಟೆ ಹೇಳು? ಯಾಗವನ್ನು ಕೆಡಿಸಲಿಕ್ಕೆ ಎಲ್ಲರೂ ಎದ್ದೇಳಿ. ಇವರಿಗೆ ನಾವು ಕಪ್ಪ ಕೊಟ್ಟಿದ್ದೇವೆ ಸತ್ಯ, ಹಾಗೆಂದ ಮಾತ್ರಕ್ಕೆ ನಾವು ಇವರ ಸಾಮಂತರು ಏನೂ ಅಲ್ಲ. ಹಾಗೆ ಹೊಟ್ಟೆಪಾಕ ಭೀಮನಿಗೆ ಅರ್ಜುನನಿಗೆ ಅಂಜಿಯೂ ನಾವು ಕಪ್ಪ ಕೊಟ್ಟಿದ್ದಲ್ಲ. ಅವರ ಅಪ್ಪ ಅಮ್ಮನಿಗೆ ಸದ್ಗತಿ ಸಿಕ್ಕುವುದಾದರೆ
ಎಲ್ಲವನ್ನು ತಿಳಿದಂತಹ ಮೇಧಾವಿಯಾಗಿ ಇದರಲ್ಲಿ ನೀನು ಯಾವುದು ಅಂತ ಹೇಳು. ನಾನಗೇನೆ ಕುನ್ನಿಗಳಿನ ಹೇಳು ಬರಗದಿನ ಬಾತಕ್ಕೆ ಗುರುಬಯ್ಯರನ್ನ ಪ್ರಳಯದೊಳೊಬ್ಬನೇ ಮಲಗಿರೆ ಕರ್ಣದಿಂದಲಿ ಮಧುಕೈಟ ಬರುವುದು ಬಲವಂತರುದಿಸಿ ಕಾಳಗವಾಗಿ ಸೀಳ್ದು ಭೂತಳವ ನಿರ್ಮಿಸಿದಲ ನೈ ಆ ಪ್ರಪಂಚವು ಮಹಾಪ್ರಳಯದಿಂದ ನಾಶವಾದ ಸಂದರ್ಭದಲ್ಲಿ ಆಳ ತಲೆಯಲ್ಲಿ ಕಾಲವು ಕುಂದನಾಗಿ ಪವಾಡಿಸಿದ ತನ್ನನ್ನು ತಿನ್ನೋದಕ್ಕಾಗಿ ಬಂದ ಮಧುಕೈಟವರನ್ನು ಕೊಡೆಯಲ್ಲಿ ವೇದಿನಿಯನ್ನು ಹಿಡಿದವನು ಮತ್ಸ್ಯಾಧಾರವನ್ನೆತ್ತಿ ವೇದವನ್ನು ಸಲಹಿದವನು ವರಾಹಿಯಾಗಿ ದುಷ್ಟರನ್ನು ಸಂಹರಿಸುವುದಕ್ಕಾಗಿ ಭೂಮಿಯನ್ನು ತನ್ನ ಕೋರಿ ದಾಡಿಯಲ್ಲಿಟ್ಟಿದ್ದ ಪರಮಾತ್ಮನಿಗೆ ಪ್ರಹ್ಲಾದನಿಗೆ ರಕ್ಷಣೆ ನೀಡುವುದಕ್ಕಾಗಿ ಕಂಬದಿಂದ ಹೊರಬಂದಂತಹ ಕರಹರಿಯೂ ಇದ್ದನು. ಕೊಡಲಿಯನ್ನು ಹಿಡಿದು ಭೂಭಾರಕರಾದ ಕ್ಷತ್ರಿಯರನ್ನು ಸಂಹರಿಸುವುದಕ್ಕಾಗಿ 21 ಸಲ ಭೂಪ್ರದರ್ಶನ ಹಾಕಿ ಪರಶುರಾಮನಿಂದ ಪರಮಾತ್ಮನಿಗೆ ಮಾಡದೆ ಸೀತೆಯನ್ನು ಅಪಹರಿಸಿದ ರಾವಣನನ್ನು ಕರೆಯುವುದಕ್ಕಾಗಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ದಶಶಿರನನ್ನು ಸಂಹರಿಸಿ ಮರ್ಯಾದ ಪುರುಷೋತ್ತಮನೆನಿಸಿದ ಶ್ರೀರಾಮಚಂದ್ರನು ಇದ್ದ. ಇದೀಗ ದೇವಕಿ ಸುತನಾಗಿ ಕೃಷ್ಣನೆಂಬ ನಾಮದಿಂದ ಬಾಳಲೀಲೆಯಲ್ಲೇ ಅಸುರರನ್ನು ಸಂಹರಿಸುತ್ತಾ ಮೆರೆಯುತ್ತಾ ಬರುತ್ತಿದ್ದರು. ಸ್ವಲ್ಪ ಶಾಂತವೈತು. ಅಜ್ಜನಿಗೆ ಏನು ಕೆಲಸ? ಮೊಮ್ಮಕ್ಕಳಿಗೆ ಕಥೆ ಹೇಳುವುದು. ಅವನ ಮೊಮ್ಮಕ್ಕಳಿಗೆ ಕಥೆ ಹೇಳುವುದು. ಆದರೆ ನಮ್ಮಂತ ಮಕ್ಕಳ ಮಾಡ್ತಾರನಿಗಲ್ಲ. ಹಿರಿಯರಿಗೆ ಸದ್ಗತಿಗೋಸ್ಕರ ಎಷ್ಟೊಂದು ಶ್ರಮಪಟ್ಟು ಮಾಡಿದಂತಹ ಕಾರ್ಯ ಈ ಪಾಪಿಷ್ಟರಿಂದ ನೀರಕ್ಕೆಂದ ಕೋಮಲ ಹಾಗಾಯ್ತಲ್ಲ. ನಮ್ಮವರಿಗೆ ಸ್ವರ್ಗ ಪ್ರಾಪ್ತಿಯ ಭಾಗ್ಯವಿಲ್ಲವೇ? ಹಾ ಅಜ್ಜಯ್ಯ, ನಾನೇನು ಮಾಡಲಿ? ಅಂಜದಿರುವೋ ಅಧಮ ನಾಯಿಗಳಿಂದ ಮಾತಿಗೆ ಕಲ್ದಕ್ಕೆ
ನಾಯಿಗಳಿಂದ ಮಾತಿಗೆ ಕಂದ ಕೇಳು ಹುಲ್ಲು ಗಂಡ ತಕ್ಕ ನೀನು ಜರುಗೈದೆ ಮನುಗನು ಹುಲ್ಲು ಜಂಜಡತ್ವಗೆ ನೀನು ಜರುಗಿದೆ ಮನವನು ಕಂದ ಕೇಳು ಕಂಜಲೋಚನ ಕಳ್ಳದಿ ಮದಿದ ಭಗವನೇ ಭವ ಪಂಜನ ಕೃಪೆ ನೀನ ಗತಿಶಯವಾಗಿದೆ ಕಂದಾಯ್ ಅಂಜದಿರು ಅದಮ್ಮ ನಾಯಿಗಳನ್ನ ಮಾತಿಗೆ ಧರ್ಮಯ ಕಥೆಯ ಬೇಡುವೆ ಶಿಶುಪಾಲ ಮೂಲ ಸಂಗತಿಯ ಇವ ಹಿರಣ್ಯಾಕ್ಷರು ಮರುಭವದೊಳಗನು ಭವಿಸಿದರ ಶಿಶುಪಾಲ ನಿಮ್ದವ ತರಿಸಲು ಬಾಳದಿ
ನೇತ್ರಳಾಗುತ್ತಿರಲು ಚತುರ್ಭುಜದಿ ಪುಟ್ಟುತ್ತ ಕೂಗಲವರೆಲ್ಲರತಿ ಭಯದಿ ಚಿಂತಿಸಲು ಮತ್ತವರ ಸಂತೈಸಲೈದಿ ನಾರದ ಮುನಿ ಇವರ ಕೈಯೊಳು ತಾನು ವಿವರಿಸಬೇದನು ಕೇಳಿ ಸೈರಿಸಬೇವುದೀ ಕಥೆಯ ಈಗ ಶುರು ಮಾಡಿದ ಒಂದು ಕತೆ. ಆಗ ಅಜ್ಜ ಕತೆ ಹೇಗೆ ಹೇಳಿದ್ದಾಗಿರ್ಬೇಕು. ಈಗ ಅಜ್ಜಿ ಕತೆ ಶುರು ಮಾಡಿದ. ಅವರಿಂದ ಶಾಪವನ್ನು ಪಡೆದು ಹಿರಣ್ಯಕಶಿಪುನ ಮರೆಸಿದಾಗ ಭೂದೇವಿ ಇಷ್ಟು ಪ್ರಹ್ಲಾದನಿಗೆ ರಕ್ಷಣೆ ನೀಡಿದ ಯಾಜ್ಞನಿಕ. ಅದರ ನಂತರ ರಾವಣ ಕರ್ಣಾದಿಗಳಾಗಿ ಇದ್ದಾಗ ರಾಮನಾಗಿ ಸರದಿ ಜೊತೆಯಲ್ಲಿ ರಾವಣ ಹಾಗೂ ಕರ್ಣನನ್ನು ಧರ್ಮವನ್ನು ಕಾಪಾಡಿದ ಬಳಿಕ ಮೂರನೆಯ ಧರ್ಮವಾಗಿ ಶಿಶುಪಾಲ ದಂತ ಮಕ್ಕಳಾಮ ಜೀವಿಸಿದ್ದಾರೆ. ಇವಾಗ ಎಲ್ಲರ ಹಾಗೆ ಅಲ್ಲ, 4 ಕೈಗಳು. ನಮ್ಮ ಪ್ರಭು ದೇವರು. ಏಯ್! 3 ಕಣ್ಣುಗಳು ಇದ್ದವು. ನಮ್ಮ ದೇವ ಸಾಕ್ಷಾತ್ ಪರಮೇಶ್ವರ. ಎಲ್ಲ ಇದನ್ನು ಕಂಡು ಹೋಗುತ್ತಿದ್ದ ದಾರಿಯಲ್ಲಿ ನಾರದರು ಬಂದು ಸಮಾಧಾನಪಡಿಸಿ ಇವನನ್ನು ಯಾರಾದರೂ ಕೊಂದಿರುವಾಗ ಹೆಚ್ಚಿನ ಅಂಗಾಂಗಗಳನ್ನು ಮಾಯವಾಗುತ್ತದೆ. ಆದರೆ ಅವರಿಂದಲೇ ಇವನ ಮೃತ್ಯುವೆಂದು ಹೇಳಿ ಹೋದರು. ಅದರ ನಂತರ ತಾಯಿ ಬಂದವರ ಕೈಗೆ ಇವನನ್ನು ಕೊಂದಿದ್ದ. ಆಗ ಒಂದು ದಿವಸ ಕೃಷ್ಣ ಪರಮಾತ್ಮನಲ್ಲಿ ಬೇಡಿಕೆ ಇದ್ದ. ಆಗ ಅವನ ಕೈಗೆ ಇವನ ಬಾಲ್ಯದಲ್ಲಿದ್ದ ಮಗುವನ್ನು ಇವನು ಬಾಲ್ಯದಲ್ಲಿದ್ದ. ಆಗ ಅವನ ಶರೀರವನ್ನು ಅವನ ಕೈಗೆ ಇದ್ದ ತಕ್ಷಣ ಇವನ ಹೆಚ್ಚಿನ ಅಂಗಾಂಗಗಳು ಮಾಯವಾಯಿತು. ಅವನ ಯೋಗ್ಯತೆ ಹಾಗೆ. ಚಿನ್ನ ಕೊಟ್ಟಿದ್ರು ಮತ್ತೆ ಅದಕ್ಕೆ. ಅದಕ್ಕೂ ಯೋಗ್ಯತೆ ಬೇಕಲ್ಲ? ಬಾ
ದೈನವ ಬಣಗುವುದಿದ್ದಾನೆಂದು ಹೇಳುವ ಬೇಡ ಧರ್ಮಾವಳಿ
ಎಲ್ಲ ಶಿಶುಪಾಲ, ನೀನು ಮಾಡಿದ ಪಾಪಕ್ಕೆ, ನೀನು ಮಾಡಿದ ದ್ರೋಹಕ್ಕೆ ಯಾವಾಗಲೂ ನಿನ್ನನ್ನು ಸಂಹರಿಸುತ್ತಿದ್ದೆ. ಆದರೆ ನಿನ್ನ ಅವ್ವಗೆ ಕೊಟ್ಟ ಮಾತಿನಂತೆ ನೀನು 100 ತಪ್ಪುಗಳನ್ನು ಮಾಡುವವರೆಗೂ ನಾನು ನಿನಗೇನು ಮಾಡುವುದಿಲ್ಲ. ಆದರೆ ಈಗ 100 ತಪ್ಪುಗಳು ಸಂದಿವೆ. 101ನೇ ತಪ್ಪನ್ನು ತೆಗೆಯುತ್ತೀಯ. ಸುದರ್ಶನವನ್ನು ಎತ್ತಿದ್ದೇನೆ, ತಲೆ ಕೊಡುವುದಕ್ಕೆ ಸಿದ್ಧನಾಗು. ರಾಜಶ್ರೀ ಎಂಬ ಯಾಗವು ಕೆಲವು ಅಡೆತಡೆಗಳನ್ನು ನಿವಾರಿಸಿ ಸಂಘವಾಗಿ ಮುಕ್ತಾಯವಾಗಿದೆ. ಪಾಂಡವರ ಹಿರಿಯರಿಗೆ ಸ್ವರ್ಗ ಪ್ರಾಪ್ತಿಯಾಗಿದೆ ಎಂಬಲ್ಲಿಗೆ ಸಕಲವು ಸಮಂಗಲವಾಗಲಿ. ಈ ಪುಣ್ಯ ಪ್ರಸಂಗಕ್ಕೆ ಹಿಮ್ಮೇಳದಲ್ಲಿ ಸಹಕರಿಸಿದ ಎಲ್ಲರಿಗೂ ಹಾಗೂ ಪುಟ್ಟ ಪುಟಾಣಿಗಳಾದ ನಮ್ಮ ತಪ್ಪನ್ನು ಮನ್ನಿಸಿ ಪ್ರೋತ್ಸಾಹಿಸಿದ ಎಲ್ಲರಿಗೂ ಜಗನ್ಮಾತೆಯ ಸುಖ ಸೌಭಾಗ್ಯವನ್ನು ಕರುಣಿಸಲಿ ಎಂದು ಕೇಳಿಕೊಳ್ಳುತ್ತಾ ಕಥೆಗೆ ಮಂಗಲ ಹಾಡುವವರೇ ಸಭಾಸದರಿಂದ ಅಪ್ಪನೆಯನ್ನು ಕೇಳುತ್ತಿದ್ದೇನೆ. ಭಕ್ತಂ ಶುಭಂ ಮಂಗಲಂ. ಸರ್ವ ಮಂಗಲ ಮಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆಗೆ ಶರಣ್ಯೆ ತ್ರಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೇ. ನಾರಾಯಣಿ ನಮೋಸ್ತುತೇ. ಮಂಗಲ ಜಯ ಜಯ ಮಂಗಲೇ ಪೋನುನತ ಮಂಗಲ ಜಯ ಜಯ ರಂಗನಿಗೆ ಜಯ ಮಂಗಲವೇ ವಿನೋದನಿಗೆ ಮಂಗಲ ಜಯ ನರಸಿಂಹನಿಗೆ ಜಯ ಮಂಗಲ ಜೀವನದಾತನಿಗೆ ಮಂಗಲಂ ಶುಭ ಮಂಗಲಂ ಶುಭ ಮಂಗಲ ಮಂಗಲ. ಯಕ್ಷಗಾನ ಅಗ್ರಪೂಜೆ ಪ್ರಸಂಗವನ್ನು ಪ್ರದರ್ಶಿಸಿದ ಇಡೀ ತಂಡಕ್ಕೆ ಆತ್ಮೀಯ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಭಾಗವತರಾಗಿ ಶ್ರೀ ಸುಭಾಷ್ ಪಂಜಾ, ಹಾಗೆ ಮಾನ್ವಿ GS 10th ಸ್ಟ್ಯಾಂಡರ್ಡ್, ಸಹಶ್ರೀ ರೈ 5th ಸ್ಟ್ಯಾಂಡರ್ಡ್. ಚೆಂಡೆಯಲ್ಲಿ ಶ್ರೀ ಬಾಲಸುಬ್ರಹ್ಮಣ್ಯ ಭಟ್ ಪಂಜಾ, ಹಾಗೆ ಮದ್ದಳೆಯೊಂದಿಗೆ ಸಹಕಾರವನ್ನು ನೀಡಿದವರು ಶಾಂಭವಿ ದಡ್ಡಲಡ್ಕ. ಚಕ್ರತಾಳದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ರೈ ಕಳಂಜ, ನಮ್ಮ ನಾನ್ ಟೀಚಿಂಗ್ ಸ್ಟಾಫ್ ಮೆಂಬರ್. ವೇಷಭೂಷಣದಲ್ಲಿ ಸಹಕಾರವನ್ನು ನೀಡಿದವರು ಶ್ರೀ ಗುರು ಆರ್ಟ್ಸ್ ಆ್ಯಂಡ್ ಕಲಾಮಂದಿರ್ ಬೆಳ್ಳಾರೆ. ಪಾತ್ರವರ್ಗದಲ್ಲಿ ಮಿಂಚಿದವರು ಧರ್ಮರಾಯನಾಗಿ ಭವಿಷ್ಯ, ಶಿಶುಪಾಲನಾಗಿ ಅಕ್ಷಯ್ KS, ದಂತವಕ್ರನಾಗಿ ಸಮರ್ಥ್, ಭಗದತ್ತನಾಗಿ ಸ್ವಸ್ತಿಕ್, ಸೋಮದತ್ತನಾಗಿ ವಿವಾನ್, ಕಾಲಕೇಯನಾಗಿ ಮೋಹಕ್, ಕಾಲಕೇತನಾಗಿ ನಮೀಶ್, ಕಾಲಾಕ್ಷನಾಗಿ ವಿಕಾಸ್, ಭೀಷ್ಮನಾಗಿ ಪ್ರಜಯ್, ಸಹದೇವನಾಗಿ ಶಶಾಂಕ, ಕೃಷ್ಣನಾಗಿ ಚರಿತ್, ಹಾಗೆ ಭೀಮನಾಗಿ ವಿನ್ಯಾಸ್ SK. ತಮಗೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅಗ್ರಪೂಜೆ ಎನ್ನುವ ಯಕ್ಷಗಾನ ಪ್ರಸಂಗದ ಸಾರಥ್ಯವನ್ನು ವಹಿಸಿ ವಿದ್ಯಾರ್ಥಿಗಳನ್ನು ಸಂಪೂರ್ಣವಾಗಿ ತರಬೇತಿಗೊಳಿಸಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡುವಲ್ಲಿ ಯಶಸ್ವಿಯಾದ, ಹಾಗೆ ಚಕ್ರತಾಳದೊಂದಿಗೆ ಸಹಕಾರವನ್ನು ನೀಡಿದ ಸಂಸ್ಥೆಯ ನಾನ್ ಟೀಚಿಂಗ್ ಸ್ಟಾಫ್ ಮೆಂಬರ್ ಆಗಿರುವಂತಹ ಶ್ರೀಯುತ ಲಕ್ಷ್ಮೀನಾರಾಯಣ ರೈ ಕಳಂಜರ್ ಅವರಿಗೆ ಸಂಸ್ಥೆಯ ಸಂಚಾಲಕರಾದ ಶ್ರೀ ಜಯಸೂರ್ಯ ರೈ ಮಾದೋಡಿಯವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ನಮ್ಮ ಸಂಸ್ಥೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿರುವ ಅಶೋಕ್ ಸರ್ ರವರ ತರಬೇತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ. ಈ ತರಬೇತಿಯು ಇವತ್ತು ಈ ವೇದಿಕೆಯಲ್ಲಿ ನಡೆಯಲಿದೆ. ಎಲ್ಲರೂ ಕೈ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿ. ಇದು ವೇದಿಕೆ ತಮಗಾಗಿ.
तो हूँ ना। झरनों में गाँव में झीलों से वो आके तू सुनना। तेरे लिए सांसें चले आज ही ले तू संग साजना। सुन ले जरा तुझे भी दिलदार मैंने चुना। जहाँ जाएगी तू वहाँ वहाँ आऊंगा मैं रोके से। मैं ना मानूं चुका हूँ हवाओं का मैं थम न ठहर जाना क्या जानूं। जो पर्वत भी मुझको रोके मुझे रोके मैं ठोकरों से उड़ा दूं दो पल। कटेगा कहाँ पे छिपेगा कहाँ पे बचेगा। तो गिरेगा गिरा तो चिरेगा छिपा तो मिलेगा मिला तो मरेगा। भाग 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 बच सके तो बच ले आज। भी है ये ज़लज़ला है पूरे जोर पर चला है। किस्मत में है जो लड़ा है कौन रह सका खड़ा है। सबसे अटल सबसे प्रबल शस्त्र रचित रक्त चरित।
मुझसे कहा था रणभूमि में युद्ध हो उससे पहले मनोभूमि में खेला जाता है। राजा तो तुम ही बनोगे। चौसा के उस खेल में छल से जीत चुके थे कौन? राजपाट, ध्यान और अभिमान हार चुके थे पांडव। बोलो, अब आखिरी दांव खेलोगे? अब दांव पर लगाने के लिए कुछ भी नहीं है हमारे पास। अरे युधिष्ठिर, अभी तो दुनिया की सबसे मूल्यवान वस्तु बची हुई है तुम्हारे पास। पांचाली! सुनो वीर दुशासन, एक क्षण भी तुम ना गवाओ। पांचाली के बाल खींचते हुए सभा में लाओ। जरा मुख तो दिखाओ पांचाली, हम भी तो देखे तुम्हारे चेहरे से अहंकार उतरा कि नहीं। दुशासन, प्रण लेती तेरे काल से अब डोलूंगा, तेरी छाती के रक्त से अपने बालों को धोऊंगी। कहाँ ढूंढे रे बंदे, मैं तो तेरे पास में, ताकि रथ में नाम रथ में नायक होती हुई तुरंत मिल जाऊं इस पल की तलाश में। कहत कभी सुनो भाई साधो, मैं तो हूँ विश्वास में। हे कृष्ण, मेरी लाज बची। गवाह है कि इस तरह सत्य के समक्ष असत्य का, धर्म के समक्ष अधर्म का, न्याय के समक्ष अन्याय का, निर्दोषी के समक्ष दोषी का मस्तक हर बार झुकाता है जब विधाता अपने चौसर का खेल दिखाता है।
ಲಂಬೋದರ ಗಜನನ ಗಣಪತಿ ಗಜ ಮುಕುಡೆ ಗಂ ಗಣ ಗಣ ಗಂ ಗಣೇಶ ಗಂ ಗಣ ಗಣ ಗಂ ಗಂ ಗಣ ಗಣ ಗಂ ಗಣೇಶ ಗಂ ಗಣ ಗಣ ಗಂ ಗಜನನೋ ಭಕ್ತಿ ಚೂಪು ಪೊಂಗಿ ಪೋಗಳೆ ಗಂ ಗಣ ಗಣ ಗಂ ಗಣೇಶ ಗಂ ಗಣ ಗಣ ಗಂ ಗಂ ಗಣ ಗಣ ಗಂ ಗಣೇಶ ಗಂ ಗಣ ಗಣ ಗಂ సినుకమ్మ కురిసిందో సింతేసే కాలం మాసేను సరకల్లో సమట సుకాలం కాలాలే కళ్ళంలో రాసులయ్యేలా దీవించు మా బతుకు వెలిగిపోయేలా నిన్ను నిలిపిన వరాత్రులే మై మరిచిపోతాములే మరిచేలా కైలాసమే కోలాటాలే వేస్తాములే ఇరుకనుకోకే మండపాన్ని మా మనసే విశాలమంట సాలనుకోవే సరిపోకుంటే మా సిన్నీలతే నువ్వుంటే సాలంట కోలాసంగా ఉల్లాసంగా మాతో గజనన గణపతి గజ ముకుడే గం గణ గణ గం గణేశ గం గణ గణ గం గం గణ గణ గం గణేశ గం గణ గణ గం భజనతో భక్తి చూపు పొంగి పోగలే గం గణ గణ గం గణేశ గం గణ గణ గం గం గణ గణ గం గణేశ గం గణ గణ గం మట్టితో నిన్ను చేసి చిట్టి మండపమేసి అడవికి పోయి పూలు పండ్లు తెచ్చినం పూల మాలేసి పూలి హోర నైవేద్యం పెట్టి మొక్కి నీ ముందు గుంజిల్లు తీసినం ಧನ್ಯವಾದಗಳು. ಹಲವಾರು ವರ್ಷಗಳಿಂದ ಸಂಸ್ಥೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿದ್ದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ನೃತ್ಯ ತರಬೇತಿಯನ್ನು ನೀಡುತ್ತಿರುವಂತಹ ಶ್ರೀಯುತ ಅಶೋಕ್ ಬೆಳ್ಳಾರೆ ಇವರಿಗೆ ಸಂಸ್ಥೆಯ ಪರವಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಗೌರವಾನ್ವಿತ ಸಂಚಾಲಕರಾದ ಶ್ರೀ ಜಯಸೂರ್ಯ ರೈ ಮಾದೋಡಿ ಸರ್ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಅಶೋಕ್ ಸರ್. ಧನ್ಯವಾದಗಳು ಸರ್. ತನ್ನ ಒಂದೊಂದು ಹನಿ ರಕ್ತವು ಭೂಮಿಯನ್ನು ಸ್ಪರ್ಶಿಸುವಾಗ ಶಿವನ ವರಬಲದಿಂದ ಅತ್ಯಂತ ಶಕ್ತಿಶಾಲಿಯಾಗಿ ಮೆರೆಯುತ್ತಿದ್ದ ರಕ್ತಬೀಜನ ದುಷ್ಟ ಸಂಹಾರಕ್ಕಾಗಿ ಅರ್ಪಿಪಡಿಸಿರುವ ಭದ್ರಕಾಳಿಯ ರುದ್ರನರ್ತನವನ್ನು ನಿಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ ನಮ್ಮ 8ನೇ ಹಾಗೂ 10ನೇ ತರಗತಿಯ ವಿದ್ಯಾರ್ಥಿನಿಗಳು.
नमः शिवाभ्यां नवयौवनाभ्याम् परस्पराश्लिष्टवपुर्धराभ्याम् नगेन्द्रकन्या वृषकेतनाभ्याम् नमो नमः शङ्करपार्वतीभ्याम् दुर्गा शिवा क्षमा धात्री स्वाहा स्वाहा नमस्तुते या देवी सर्वभूतेषु मातृरूपेण संस्थिता नमस्तस्मै 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 नमो नमः ഞാൻ രക്തബീജൻ ദേവശക്തികൾക്ക് പോലും എന്നെ ഒന്നും ചെയ്യാനാവില്ല. ഒന്നും. ಗತಿಯಾರ್ನ ನಾಗಿ ಇವಳ ಭದ್ರಕಾಳಿ ದುರಿದ ಮಾಲೆ ಮಹಾಕಾಳಿಕೆಯ ಮಹಾಪ್ರಳಯ ರೂಪಿಣಿ ಪ್ರಚಂಡ ಕಾಳಿ ಭೂತ
ಪ್ರೇತ ಗಣ ದಾಸನ ಸೇವಿತ ಚುಡಲ ಕಾಳಿ ಹರ ಪುತ್ರ ಶಿವೆ ಕರಾಳ ರೂಪ ಮದನ ಸ್ಮರಣೆ ಪಾಪ ದುಷ್ಟ ಹರ ಭದ್ರಕಾಳಿ. మేఘం సర్వవ్యాపి సత్యం నీయే మాత. జయ జయ కాళిని మహాకాళిని. మయి జగన్మహరూపి శివే మహవీర వివర్జన దారి పరు కృపతే డుమదే తవ పాదమియే మహకారక మాకుల రక్తపుయే అగతకత కిడదిని దివిధ పరిదాళ మృదంగ స్వర సహితే వరువాద మధ్యాతకినే నీ పృథ్వీ కాల సంరక్ష వీర కాళీ. చంద్ర ప్రతాపిలే కపాల మాలతి ఘోరూపిణి అరగల మండల కువలయ నిర్భయ సంగకర కృపకాళిడు మహిషాసుర మర్దిని రక్త చాముండి భైరవి. നീ വെറും അബലയായ പെൺപ്രജ. എന്നെ ഒന്ന് സ്പർശിക്കുവാൻ പോലും നിനക്കാവില്ല. खड्गं चक्रगदेषु चापपरिघान् शूलं भूसुण्डिं शिरः शङ्खं सन्ददधिं कुरैस्त्रिनयनां सर्वाङ्गभूषावृतां यामस्तौ स्वपिते हरौ कमलजो हन्तुं मधुं कैडभं नीलाश्मद्युतिमास्य पाददशकां सेवे महाकालिका. Thank you, children. Thank you very much. ಆತ್ಮರಕ್ಷಣಾ ಕೌಶಲ್ಯ ಕಲಿಸುವುದಕ್ಕಾಗಿ ಜಾರಿಗೆ ಬಂದ ವಿದ್ಯೆಯೇ ಕರಾಟೆ. ಕರಾಟೆಯು ವಿದ್ಯಾರ್ಥಿಗಳಲ್ಲಿ ರಕ್ಷಣೆಯ ಮೂಲ ಜ್ಞಾನವನ್ನು ನೀಡುತ್ತದೆ. ಇದೀಗ ಕರಾಟೆ ಶಿಕ್ಷಕರಾದ ಶ್ರೀ ದಿನೇಶ್ ಮುರುಳ್ಯ ಸರ್ ರವರ ಮಾರ್ಗದರ್ಶನದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಕರಾಟೆ ಪ್ರದರ್ಶನ. ಕರಾಟೆ
is art of self-defense. Avoid and attacks. This is ಸ್ಪೋರ್ಟ್ಸ್ ಆಲ್ಸೋ. ಒಂದು ಕ್ರೀಡೆಯ ಮೂಲಕ ಕರಾಟೆ ಹೆಸರುವಾಸಿಯಾಗಿದೆ. ಕಟ ಬಸದಾಯ್ ಪೃಥ್ವೀಶ್ ನಮಿತ್ ದತ್ ಪ್ರವರ್ ಸ್ವಿಚ್ back. Apple tap. Samanyu. Shrestha. Yaru maklu. Down, down. Down. Sit! Come on, work. Kata, Junino. Asmit, Kirtan, Harush, Akshit, Moksha, Charvi, Vamchi, Ujjwal, Dhawan, Dharan, Anaga, get back, get back. In there, in there. Reverse. Oh. Kata Junino. It. Knee. Sha. Chi. Ho. Break. Sit. At. Ho. Two. Come on. Reverse. Spinning kick. Next. Nunchuck. Suraj. Pratesh. Sai. Reverse. Switch. Reverse. Basa show. Suraj, Shrestha, Samanyu.
Fade. Committee. Pritesh Nishan. ಕಟ್ಟ ಜರಕು next jumping kick Prithvish, spinning kick Namit. Forehead tail back. Forehead. ಹಾಗೆ ಇದು ಬೇಕಾ ಸೈಡ್ 3 ಜನ ಒಂದು ಎರಡು ಹೀಗೆ ಉಲ್ಟಾ ಹಾಗೆ 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 ಬ್ಯಾಕ್ ಟು ಬ್ಯಾಕ್ ಹೋಗಿ ಹಾಗೆ ಅವನ ಮ್ಯಾಚ್ flying kick. Prastut and Namit.
Foresight and a kick. Tail break. And foresight side kick. ಅಲ್ಲಿ ಒಟ್ಟಿಗೆ One into four fighting. It is like a street fight. Foresight kick. Namit. Steel body, Advik.
ಸ್ಕಿಪ್ಪಿಂಗ್ ಕೇಕ್ ಸೂರಜ್. ಶ್ರೇಷ್ಠ. ಬೈಕ್ ರೈಡಿಂಗ್. ಫೈರ್ ಬ್ರೇಕ್.
Line up. Right. Go. Thank you. ಧನ್ಯವಾದಗಳು. ತಮ್ಮೆಲ್ಲರಲ್ಲೊಂದು ವಿನಂತಿ, ಕರಾಟೆ ಸರ್ ಅವರ ಮೂಲಕ ಈ ವಿನಂತಿ ಇದೆ. ಎಸ್ಪೆಷಲಿ ವಿದ್ಯಾರ್ಥಿಗಳಲ್ಲಿ ಇವತ್ತೇನು ಕರಾಟೆಯಲ್ಲಿ ಹಂಚು ಹೊಡೆದಿದ್ದಾರೆ, ಆ್ಯಪ್ರಿ ಶಾಟ್ ಮಾಡಿದ್ದಾರೆ ಅಥವಾ ಬೈಕನ್ನು ಶರೀರದ ಮೇಲೆ ಹತ್ತಿಸಿದ್ದಾರೆ, ಇದು ಯಾವುದನ್ನು ಕೂಡ ಮನೆಯಲ್ಲಿ ಟ್ರಯಲ್ ನೋಡಬೇಡಿ. ಯಾಕಂದರೆ ಟ್ರೈನಿಂಗ್ ತಗೊಂಡು ಮಾಡಿದರೆ ಮಾತ್ರ ಅದು ರಿಯಲ್, ಇಲ್ಲ ಅಂತೇಳಿದ್ರೆ ತುಂಬ ಡೇಂಜರಸ್. ಸೊ ಯಾರು ಕೂಡ ಪ್ರಯತ್ನಿಸಬೇಡಿ. ಕೆಲವಾರು ವರ್ಷಗಳಿಂದ ಸಂಸ್ಥೆಯಲ್ಲಿ ಕರಾಟೆ ತರಬೇತಿಯನ್ನು ನೀಡುತ್ತಿರುವಂತಹ ಶ್ರೀಯುತ ದಿನೇಶ್ ಮುರುಳ್ಯ ಸರ್ ಅವರಿಗೆ ಸಂಸ್ಥೆಯ ಸಂಚಾಲಕರಾದಂಥ ಶ್ರೀ ಜಯಸೂರ್ಯ ರೈ ಮಾದೋಡಿ ಸರ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಹಾಗೆಯೇ ಪ್ರತಿ ವರ್ಷ ಶಾಲಾ ವಾರ್ಷಿಕೋತ್ಸವದ ದಿನದಂದು ನಮಗೆ ಲೈಟ್ಸ್ ಮತ್ತು ಶಾಮಿಯಾನವನ್ನು ಒದಗಿಸಿಕೊಡುವಂತಹ ಶರತ್ ಅಲೆಕ್ಕಾಡಿ ಅವರಿದ್ದಾರೆ. ತಮಗೆ ಇವಾಗ ಸ್ಮರಣಿಕೆ ನೀಡಿ ಗೌರವ ಸಲ್ಲಿಕೆ ಇದೆ ಸಂಸ್ಥೆಯ ಸಂಚಾಲಕರಾದ ಶ್ರೀ ಜಯಸೂರ್ಯ ರೈ ಮಾದೋಡಿ ಸರ್ ಅವರಿಂದ. ಎಲ್ಲ ಗೌರವಾನ್ವಿತ ಪೋಷಕ ಬಂಧುಗಳಲ್ಲಿ ವಿನಂತಿ, ಈ ದಿವಸ ನಮ್ಮಲ್ಲಿ ಪ್ರಿ KGಯಿಂದ 4th ತನಕ ಕಲ್ಚರಲ್ ಪ್ರೋಗ್ರಾಮ್ ಆಗಿದೆ. ಪೋಷಕ ಬಂಧುಗಳು ಬಂದು ಸಹಕರಿಸಿದ್ದೀರಾ. ನಾಳೆ 5th to 10th ಸ್ಟೂಡೆಂಟ್ಸ್ ಇದ್ದು ಪ್ರೋಗ್ರಾಮ್ ಇದೆ, ಅದಕ್ಕೂ ಎಲ್ಲರೂ ಬರಬೇಕಂತ ನಿಮ್ಮನ್ನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಇದೀಗ ಇನ್ನೊಂದು ಕಾರ್ಯಕ್ರಮ ನಮ್ಮ ಮುಖ್ಯ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಯಾವ ಪೋಷಕ ಬಂಧು ನೋಡದೆ ಹೋಗಬೇಡಿ ಅಂತ ಕಳಕಳಿಯಿಂದ ವಿನಂತಿಸ್ತಾ ಈ ಕಾರ್ಯಕ್ರಮಕ್ಕೂ ತಮ್ಮ ಪ್ರೋತ್ಸಾಹ ಇರಲಿ ಅಂತ ಭಾವಿಸಿಕೊಳ್ತೇವೆ. ಶರತ್ತಣ್ಣ. ಥ್ಯಾಂಕ್ ಯು ಸರ್. ದಯವಿಟ್ಟು ಯಾರು ಕೂಡ ತಮ್ಮ ನೀವು ಎಲ್ಲಿ ಕೂತ್ಕೊಂಡಿದ್ದೀರಾ ಅಲ್ಲೇ ಕೂತ್ಕೊಳ್ಳಿ. ಇನ್ನೊಂದು ಸುಂದರವಾದಂಥ ಒಂದು ಸ್ಕಿಟ್ ಪ್ರದರ್ಶನಕ್ಕಿದೆ, ಯಾರು ಕೂಡ ಹೋಗಬೇಡಿ. ಅದನ್ನು ವೀಕ್ಷಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೋಲ್ ಹಾರ್ಟೆಡ್ ಆಗಿ ಸಪೋರ್ಟ್ ಮಾಡಿ ಮತ್ತೆ ತಾವೆಲ್ಲರೂ ಕೂಡ ಮನೆಗೆ ತೆರಳಬೇಕು ಅಂತೇಳಿ ಕಳಕಳಿಯ ವಿನಂತಿ. ಬಾಲ್ಯದಲ್ಲಿಯೇ ಮಕ್ಕಳನ್ನು ತಿದ್ದಿ ಬುದ್ಧಿ ಹೇಳುವುದು ಪ್ರತಿಯೊಬ್ಬ ತಂದೆ ತಾಯಿಯವರ ಕರ್ತವ್ಯ. ಅತಿಯಾದ ಪ್ರೀತಿ ಮಮಕಾರ ಮುಂದೊಂದು ದಿನ ನಮ್ಮ ಬದುಕಿಗೆ ಬಿರುಗಾಳಿಯಾಗಿ ಬರಬಹುದು. ಅಂತೆಯೇ ಮೌನ ಮಾತಾದಾಗ ಕಥೆಯು ರಾಮಣ್ಣ ಮತ್ತು ಶಾರದಾ ದಂಪತಿಗಳ ಜೀವನದಲ್ಲಿ ನಡೆದು ತನ್ನ ಮಗನ ಇಚ್ಛೆಯಂತೆ ಅವರಿಬ್ಬರು ವೃದ್ಧಾಶ್ರಮಕ್ಕೆ ಸೇರುವ ದುರಂತ ಕಥೆ ಮೌನ ಮಾತಾದಾಗ ಇದೀಗ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳಿಂದ. ಹಾಯ್ ಜಗತ್, ಯಾರು ಕಾಣ್ತಾನೆ ಇಲ್ಲ. ಅಜ್ಜಿ, ವಿನ್ಯಾಸ್, ಮಿಥುನ್ ಎಲ್ಲಿದ್ದೀರೋ? ಬೇಗ ಬಂದ್ರು. ಸರ್ ಇದು ಕ್ಲಾಸಿಗೆ ಬರಲೇ ಇಲ್ಲ, ಒಂದು ಸ್ಟೆಪ್ ಹಾಕಿ ಬಿಡೋಣ.
लाइफ की गाड़ी ने कस के मारा ब्रेक हो रहा है क्यों कंफ्यूज मेरे दिल मशवरा मेरा तू आजमा के देख यही उम्र है कर ले गलती से मिस्टेक 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 बेटा ಏನ್ ಮಾಡ್ತಿದ್ರು ಇಲ್ಲಿ? ಏನಿದು ಕ್ಲಾಸು ಅಲ್ಲ ಡೊಂಬ್ರಾಟವು? ಮಿಸ್ಟೇಕ್ ಸರ್. ನಾನಲ್ಲ ಸರ್, ನಾನು ಬೇಡ ಅಂದೆ ಸರ್. ಮತ್ಯಾರ್ದು ಕಿತಾಪತಿ? ಹೌದು ಸರ್, ನಾನು ಬೇಡ ಅಂದೆ. ಅದು ಬೇಗ ಹೇಳಿ, ಇಲ್ಲ ಅಂದ್ರೆ ಸರ್, ಅದು ಗಲ್ತಿ ಸೆ ಮಿಸ್ಟೇಕ್. ಗಲ್ತಿ ಸೆ ಮಿಸ್ಟೇಕ್ ಅಂದ್ರೇನು? ಅದೇ ಸರ್, ಗಲ್ತಿ ಅಂದ್ರೆ ಗಲ್ತಿ ಅಂದ್ರೆ ತಪ್ಪು ಅಂತ ಸರ್. ಮಿಸ್ಟೇಕ್ ಅಂದ್ರೆ ಅದೇ ಸರ್, ತಪ್ಪು ಅಂತ. ಅಯ್ಯೋ ಸುಮ್ನೆ ಬಾಯಿ ಮುಚ್ಚಿ ಕುಳಿತುಕೊಳ್ರು. ಓಕೆ ಸರ್. ಇವತ್ತು ನಿಮ್ಗೆ ಒಂದು ಒಳ್ಳೆ ಕತೆ ಹೇಳ್ತೀನಿ. ಯಾವತ್ತೂ ನೀವು ಅಂತ ತಪ್ಪು ಮಾಡಬಾರ್ದು, ಸರಿನಾ? ಗಲ್ತಿ ಸೆ ಮಿಸ್ಟೇಕಾ ಸರ್? ಏಯ್ ಚುಪ್. ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಕೇಳಲೇಬೇಕಾದ ಕತೆ ಇದು. ಸರ್ ಹೇಳಿ ಸರ್, ನನಗೆ ಕತೆ ಅಂದ್ರೆ ತುಂಬಾ ಇಷ್ಟ. ಸರಿ ಹೇಳ್ತೀನಿ, ಕೊನೆಯವರೆಗೂ ಕೇಳಬೇಕು. ಓಕೆ ಸರ್. ಒಂದು ಊರಿನಲ್ಲಿ ಇಬ್ಬರು ದಂಪತಿಗಳಿದ್ದರು. ಅವರ ಹೆಸರು ರಾಮಣ್ಣ ಮತ್ತು ಶಾರದಾ. ಅವರ ಒಬ್ಬನೇ ಪ್ರೀತಿಯ ಮಗ ಸುಮಂತ. ಆತನನ್ನು ಚೆನ್ನಾಗಿ ಓದಿಸಿ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಬೇಕೆಂಬುದು ಅವರ ಕನಸಾಗಿತ್ತು. ಸುಮಂತ್ ಚಿಕ್ಕಂದಿನಿಂದಲೇ ಹಠಮಾರಿ ಹುಡುಗನಾಗಿ ಬೆಳೆದಿದ್ದ. ಅದಕ್ಕೆ ಕಾರಣ ಅಮ್ಮನ ಮಮತೆ, ಅಪ್ಪನ ಸಲುಗೆ. ಹೀಗೆ ಇರಬೇಕಾದ್ರೆ ಒಂದು ದಿನ ಏನಾಯಿತು ಅಂದರೆ, ಅಪ್ಪ ಯಾಕೆ ಇವತ್ತು ಲೇಟಾಗಿ ಬಂದ್ರಿ? ನಾನು ಎಷ್ಟು ಬೇಜಾರು ಮಾಡಿಕೊಂಡೆ. ಎಲ್ಲರ ಪೇರೆಂಟ್ಸ್ ತಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿಬಿಟ್ರು. ಅದಕ್ಕೆ ನಾನು ನಡ್ಕೊಂಡು ಮುಂದೆ ಬಂದೆ. ನೀವು ಮಾತ್ರ ಒಳ್ಳೆದೇ ಆಯ್ತು ಬಿಡು, ನೀನು ಜಾಣ ಹುಡುಗ. ನಿನ್ನ ಅಮ್ಮನಿಗೆ ಇವತ್ತು ಹುಷಾರಿಲ್ಲ ಕಣ್ಣು, ಅದಕ್ಕೆ ಔಷಧಿ ತಗೊಂಡು ಬರಬೇಕಾದ್ರೆ ಇಷ್ಟು ಹೊತ್ತು ಹಿಡೀತು. ಹೀಗೆಲ್ಲ ಬೇಜಾರು ಮಾಡಿಕೊಂಡ್ರೆ ಹೇಗೆ? ನಡಿ ಮನೆಗೆ. ಇಂದು ಯಾವಾಗಲೂ ಇದ್ದಿದ್ದೆ. ಇನ್ನೊಂದ್ಸಾರಿ ಹೀಗೆ ಆದ್ರೆ ನಾನು ಮನೆಗೆ ಬರಲ್ಲ, ಫ್ರೆಂಡ್ಸ್ ಮನೆಗೆ ಹೋಗ್ತೀನಿ. ಯಾಕೆ ಮಗ ಹೀಗೆ ಹಠ ಮಾಡ್ತೀವಿ? ನೋಡು, ಒಂದು ಕಡೆ ನಿನ್ನ ಅಮ್ಮನಿಗೆ ಹುಷಾರಿಲ್ಲ, ಮನೆ ಕೆಲಸ ಎಲ್ಲ ನಾನೇ ಮಾಡಬೇಕು. ನೀನು ಅರ್ಥ ಮಾಡ್ಕೋ ಮಗ. ಅಪ್ಪ ಹಾಗಿದ್ರೆ ಯಾರಾದ್ರೂ ನನ್ನನ್ನು ಇಲ್ಲಿಂದ ಕಿಡ್ನಾಪ್ ಮಾಡಿದ್ರೆ? ಏನ್ ಮಾತಂತ ಆಡ್ತೀಯೋ? ಹಾಗೆಲ್ಲ ಏನೂ ಆಗಲ್ಲ. ನಡಿ ಮನೆಗೆ. ಹೀಗೆ ಆತ ದೊಡ್ಡವನಾಗಿ ಓದಿ ಬೆಂಗಳೂರಿನ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾನೆ. ವರ್ಷಕ್ಕೆ 1-2 ಬಾರಿ ಮನೆಗೆ ಬಂದು ಹೋಗ್ತಾನೆ. ಹೀಗೆ ಆ ದಂಪತಿಗಳಿಬ್ಬರು ಮಗನ ಬರುವಿಕೆಯನ್ನೇ ಕಾಯ್ತಾ ಇರುತ್ತಾರೆ.
ಇತ್ತೀಚೆಗಂತೂ ಆತ ಬಾರದೆ 3-4 ವರ್ಷಗಳು ತುಂಬಿರಬಹುದು. ಒಂದು ದಿನ ಆ ದಂಪತಿಗಳು ಮಗನಿಗೆ ಫೋನಿನಲ್ಲಿ ಮಾತನಾಡಲು ಪ್ರಯತ್ನಿಸಿದಾಗ The Vodafone number you have dialed is presently busy. Please stay on the line or call again later. आपने डायल करा Vodafone number की এখন ব্যস্ত রয়েছে। অনুগ্রহ করে ಅಲ್ರಿ ಇವ ಅಮ್ಮನಲ್ಲಿ ಮಾತಾಡುವಷ್ಟು ಬ್ಯುಸಿ ಆಗಿಬಿಡ್ತಾನೇನ್ರಿ? ಕಂಪನಿ ಕೆಲಸ ಅಂದ್ರೆ ಹಾಗೇನೆ ಅಲ್ವೇ? ಇರ್ಲಿ ಬಿಡು, ನಾನೊಂದು ಬಾರಿ ಟ್ರೈ ಮಾಡ್ತೇನೆ. ಹಲೋ ಮಗ, ಹೇಗಿದ್ದೀಯಾ? ಚೆನ್ನಾಗಿದ್ಯೋ? ಅಪ್ಪ, ನಿಮ್ಮ ಜೊತೆ ಮಾತಾಡಲು ನನಗೆ ಈಗ ಪುರ್ಸೊತ್ತಿಲ್ಲ. ಬಾಸ್ ಬೇರೆ ಜೊತೆಯಲ್ಲಿದ್ದಾರೆ. ಫ್ರೀ ಆದಾಗ ನಾನೇ ಕಾಲ್ ಮಾಡ್ತೀನಿ. ನಿನ್ನ ಅಮ್ಮನ ಜೊತೆ ಮಾತಾಡ್ಬೇಕಂತೆ. ನೋಡಿದ್ಯಾ, ನೀನು ಬುದ್ಧಿಯಿಂದ ಸಾಕಿದ ಮಗನ್ನ ಒಂದು ಕ್ಷಣ ತಾಯಿ ಜೊತೆ ಮಾತಾಡಬಹುದಿತ್ತಲ್ವಾ? ನೀವ್ ಯಾಕ್ರಿ ಬೇಜಾರು ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯ ಹಾಳು ಮಾಡ್ತೀವಿ. ಫ್ರೀ ಆದಾಗ ಅವನೇ ಮಾಡ್ತಾನೆ ಬಿಡಿ. ಹೌದು ಕಣೆ, ಇಷ್ಟು ದಿನ ನಿಂಗೆ ನಾನು, ನಂಗೆ ನೀನು ಸಮಾಧಾನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂದೆ ನಾನು ಇಲ್ಲವಾದ್ರೆ ನಿಂಗೆ ಯಾರಿದ್ದಾರೆ? ಆ ಮಾತು ಮಾತ್ರ ನೀವು ಹೇಳ್ಬೇಡಿ. ನೀವಿಲ್ಲದೆ ನಾನು ಹೇಗಿರ್ಲಿ? ಯಾಕೋ ನನ್ನ ಮಗ ಅಂಥವನಲ್ಲ ಅಂತ ನನ್ನ ಮನಸ್ಸಿಗೆ ಇರುತ್ತೆ. ಹೌದು, ಮೊದಲು ನಂಗೂ ಅದೇ ಅನಿಸ್ತು. ಆದರೆ ಇತ್ತೀಚೆಗೆ ಅವನ ಮಾತು ಕೇಳಿದ್ರೆ ಏನೋ ಎಡವಟ್ಟು ಮಾಡಿಕೊಳ್ಳೋ ಹಾಗೆ ಕಾಣಿಸ್ತದೆ. ಮದುವೆ ಮಾಡ್ಕೊಳ್ಳೋ ಅಂದ್ರೆ ಉಳಿಸು ತೋರಿಸ್ತಾನೆ. ಅವನು ಯಾವ ಒತ್ತಡದಲ್ಲಿದ್ದಾನೋ ಏನೋ, ಫ್ರೀಯಾಗಿ ಮಾತಾಡುವಾಗ ನಾನೇ ಕೇಳ್ತೇನೆ. ಸರಿ, ಆಗ್ಬಹುದು. ನಾನು ಸ್ವಲ್ಪ ಪೇಟೆ ಕಡೆ ಹೋಗಿ ಬರ್ತೇನೆ. ಹುಷಾರು. ರಮಣನವರೇ, ಬೋಸಿದೆ, ತಗೊಳ್ರಿ. ಶಾರದಾ, ಇಲ್ಲಿ ಬಾ. ಏನ್ರಿ, ಯಾಕೆ ಕರೆದ್ರಿ? ಇವತ್ತು ಮೊದಲ ಬಾರಿಗೆ ನಿನ್ನ ಮಗ ಪತ್ರ ಕಳಿಸಿದಾನೆ ನೋಡು. ಹೌದಾ? ಕೊಡಿ ಇಲ್ಲಿ. ಪ್ರೀತಿಯ ಅಪ್ಪ ಅಮ್ಮನಲ್ಲಿ ನಾನು ಬೇಡುವ ಆಶೀರ್ವಾದಗಳು. ಅಮ್ಮ, ನಾನು ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಿದ್ದೇನೆಂದು ಬೇಸರ ಮಾಡದಿರಿ.
ನಿಮ್ಮ ಮಮತೆಯ ಮಡಿಲಲ್ಲಿ ಬೆಳೆದ ನಾನು ದಿನೇ ದಿನೇ ಹಠಮಾರಿಯಾಗಿ ಬೆಳೆದೆ. ಆದರೆ ಅದು ನನ್ನ ಬದುಕನ್ನು ಈ ರೀತಿ ಬದಲಾಯಿಸುತ್ತೆ ಅಂದುಕೊಂಡಿರಲಿಲ್ಲ. ನಿಮ್ಮಲ್ಲಿ ಅನುಮತಿ ಪಡೆಯದೆ ನಾನು ಪ್ರೀತಿಸಿದ ಹುಡುಗಿಯ ಜೊತೆ ಇಲ್ಲಿ ವಿವಾಹವಾದೆ. ಈಗ 1 ವರ್ಷದ ಮಗುವಿನ ತಂದೆಯಾದೆ. ಆದರೆ ಈ ಸಂತೋಷ ಬಹಳ ದಿನ ಉಳಿಯಲಿಲ್ಲ. ನನ್ನ ಬಡದಿಯಾಗಿ ಕೈ ಹಿಡಿದವಳು ಬೇರೊಬ್ಬನ ಜೊತೆ ಸಂಪರ್ಕವಿಟ್ಟುಕೊಂಡಿದ್ದಾಳೆಂದು ತಡೆಯಲು ಹೋದೆ. ಆದರೆ ಆಕೆ ನನ್ನ ಬದುಕಿಗೆ ಕತ್ತಲೆಯನ್ನು ತಂದಿಟ್ಟಳು. 3 ತಿಂಗಳ ಹಿಂದೆ ನಾನು ಅವಳಿಗೆ ಡಿವೋರ್ಸ್ ಪಡೆಯಬೇಕಾಗಿ ಬಂತು. ನನ್ನ ಸಂಬಳದ ಅರ್ಧಾಂಶವನ್ನು ಅವಳಿಗೆ ಪ್ರತಿ ತಿಂಗಳಿಗೆ ನೀಡಲು ಆದೇಶಿಸಿದರು. ಹಾಗಾಗಿ ನಿಮಗೆ ಕಳಿಸುತ್ತಿರುವ ಹಣವು ಈಗ ನಿಮ್ಮ ಕೈ ಸೇರುತ್ತಿಲ್ಲ. ನಾನು ಮಾಡಿದ ತಪ್ಪುಗಳಿಗೆ ಕ್ಷಮೆ ಇಲ್ಲ. ಊರಿಗೆ ಬಂದು ನಿಮ್ಮೆದುರಿಗೆ ತಲೆ ಎತ್ತಿ ಬದುಕುವ ಧೈರ್ಯ ನನಗಿಲ್ಲ. ಆದುದರಿಂದ ನಾನೊಂದು ತೀರ್ಮಾನಕ್ಕೆ ಬಂದಿರುವೆ. ಅಪ್ಪ, ನೀವಿಬ್ಬರು ಬೆಂಗಳೂರಿಗೆ ಬಂದುಬಿಡಿ. ನಾನು ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸಲು ಆಲೋಚಿಸಿದ್ದೇನೆ. ವಾರಕ್ಕೊಮ್ಮೆ ಬಂದು ನಿಮ್ಮ ಯೋಗಕ್ಷೇಮ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಡುವಿರೆಂದು ನನಗನ್ನಿಸುತ್ತಿದೆ. ಅಮ್ಮ, ನಾನು ಮಾಡುವುದು ತಪ್ಪು ಎಂದು ನನಗೀಗ ಅರ್ಥವಾಗುತ್ತಿದೆ. ನನ್ನ ನಿರ್ಧಾರ ಎಷ್ಟೋ ಸರಿಯೋ ನನಗದು ತಿಳಿಯದು. ಮುಂದಿನ ಉತ್ತರಕ್ಕಾಗಿ ಕಾಯುತ್ತಿರುವೆ. ವೃದ್ಧಾಶ್ರಮಕ್ಕೆ ಅಷ್ಟು ಕಟುಕರಾದೇವ ನಾವು? ಅಯ್ಯೋ ದೇವ್ರೇ! ಅಯ್ಯೋ ದೇವ್ರೆ, ಯಾರಾದ್ರೂ ಬಂದು ಕಾಪಾಡಿ. ಕೊನೆಗೂ ಆ ದಂಪತಿಗಳು ಮಗನ ಇಚ್ಛೆಯಂತೆ ಅನಾರೋಗ್ಯ ಪೀಡಿತರಾಗಿ ವೃದ್ಧಾಶ್ರಮ ಸೇರಿದರು. ಮಕ್ಕಳೇ, ನೀವು ಹಾಗೆಲ್ಲ ಮಾತನಾಡಕೂಡದು. ತಂದೆ ತಾಯಿ ಅಂದರೆ ದೇವರ ಸಮಾನ. ಹಾಗಾಗಿ ಅವರನ್ನ ಕೊನೆಯವರೆಗೂ ಪ್ರೀತಿಯಿಂದ ನೋಡ್ಕೋಬೇಕು, ಸರಿನಾ? ವೆರಿ ಗುಡ್ ಮಕ್ಕಳ. ಯಾವಾಗ ನಮ್ಮ ಹಿರಿಯರ ಬಗೆಗಿನ ಗೌರವ ಮನಸ್ಸಿನಲ್ಲಿರುತ್ತೋ ಅಷ್ಟರವರೆಗೆ ವೃದ್ಧಾಶ್ರಮಗಳು ಎಂದಿಗೂ ತಲೆ ಎತ್ತಲ್ಲ. ನೀವೆಲ್ಲ ಏನಂತೀರಿ? ನಾವು ಯಾವತ್ತೂ ಹಾಗೆ ಮಾಡೋದಿಲ್ಲ ಸರ್. ಬೆಲ್ಲಾಯ್ತು ಸರ್, ನಾನು ಹೋಗ್ಲಾ? ಸರ್ ವಾಟರ್. ಸರ್ ವಾಶ್ರೂಮ್. ಅಯ್ಯೋ ತರ್ಲೆ ಮಕ್ಕಳ, ನಿಮ್ ಹೋಗಿ ಒಂದ್ಸಲ ಇಲ್ಲಿಂದ. ಏನಂದ್ರು ನಿಮ್ಗೆ ತಮಾಷೆನೇ. ಥ್ಯಾಂಕ್ ಯು ಸರ್.
ಧನ್ಯವಾದಗಳು. ಉತ್ತಮ ಸಂದೇಶವನ್ನೊಳಗೊಂಡ ಮೌನ ಮಾತಾದಾಗ ರೂಪಕವನ್ನು ನೀಡಿದ ನಮ್ಮೆಲ್ಲ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಧನ್ಯವಾದಗಳು. ಹಾಗೆ ಅಪ್ಪನ ಪಾತ್ರಕ್ಕೆ ಸ್ವರವನ್ನು ನೀಡಿದ ಹಾಸ್ಟೆಲ್ ವಾರ್ಡನ್ ಸುರೇಶ್ ಸರ್ ಅವರಿಗೂ ಆತ್ಮೀಯ ಧನ್ಯವಾದಗಳು. 8th ಇಂಗ್ಲಿಷ್ ಮೀಡಿಯಂ ತೇಜಸ್ ಒಮ್ಮೆ ಇಲ್ಲಿ ಬರಬೇಕು, ಮೈಕ್ ಪಾಯಿಂಟ್ ಹತ್ರ ಬರಬೇಕು. ತೇಜಸ್ 8th ಇಂಗ್ಲಿಷ್ ಮೀಡಿಯಂ. ಶಾಲಾ ವಾರ್ಷಿಕೋತ್ಸವದ ಆದ್ಯ ದಿನವಾದ ಇಂದು ಬೆಳಗ್ಗಿನಿಂದ ಈ ಹೊತ್ತಿನವರೆಗೆ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಸಹಕಾರವನ್ನು ನೀಡಿದ ಸಂಸ್ಥೆಯ ವಿದ್ಯಾಭಿಮಾನಿಗಳೆಲ್ಲರಿಗೂ ಆತ್ಮೀಯ ಧನ್ಯವಾದವನ್ನು ಸಲ್ಲಿಸ್ತಾ, ನಾಳೆಯ ಕಾರ್ಯಕ್ರಮದಲ್ಲೂ ಇದೇ ರೀತಿಯ ಸಪೋರ್ಟ್ ಉಪಸ್ಥಿತಿಯನ್ನು ಬಯಸ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ನಾಳೆ ಎಂದಿನಂತೆ ಶಾಲಾ ವಾಹನದ ವ್ಯವಸ್ಥೆ ಇದೆ. ಬೆಳಿಗ್ಗೆ ರಾತ್ರಿ ಮುಖ್ಯ ರಸ್ತೆಯಲ್ಲಿ ಮಾತ್ರ ಹೋಗಲಿಕ್ಕಿದೆ, ಪ್ರಯಾಣ ಬೆಳೆಸಲಿಕ್ಕಿದೆ.